ಆರ್ಟಿಸ್ಟ್ಗೆ ದುಡ್ಡು ಬೇಡ ಏನೂ ಬೇಡ ಮ್ಯಾಮ್. ಆ ಚಪ್ಪಾಳೆ ಪ್ರೋತ್ಸಾಹ ಸಿಕ್ಕದೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆರ್ಟಿಸ್ಟ್ ಸಾಯಲ್ಲ, ಮುಂದುವರಿತಾನೆ ಇರ್ತಾರೆ. ರಂಗಭೂಮಿ ಅನ್ನೋದು ನಮಗೆ ಎಲ್ಲಿ ಅಂದರೆ ತೊಟ್ಟು ಬಟ್ಟೆಯಲ್ಲೇ ನಿಲ್ಲಿಸ್ಬಿಡುತ್ತೆ ಫೈನಲ್ ಆಗಿ. ನಥಿಂಗ್ ವಿ ಗೆಟ್ ಹೋಗೋದು ಅಂದರೆ ಊಟ ಸಿಗ್ಬೋದಷ್ಟೇ. ಮಲೇಷ್ಯಾ ಅಲ್ಲೆಲ್ಲ ಥಿಯೇಟ್ರ್ ಪ್ಲೇನ ಎಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಲೈಕ್ ಎ ಸಿನಿಮಾ ದೇ ವಿಲ್ ಟೇಕ್ ಅಪ್. ಅಂದರೆ ಆ ಥರದ್ದು ಇಲ್ಲಿ ನಡಿಬೇಕು. ಪಿಸರ್ ಸಾಂಗ್ಸ್ ಅವಾಗ ಫುಲ್ ಫೇಮಸ್ ಇತ್ತು, ಮಾರಿಕಣ್ಣು ನೋಡಿ ಡ್ಯಾನ್ಸ್ ಆಡ್ತಾರೆ. ಸೊ ಅಲ್ಲಿಂದ ಅವರು ಚಪ್ಪಾಳೆ ಎಲ್ಲ ದಟ್ ಇನ್ಸ್ಪೈರ್ಡ್ ಮೀ ಮೋರ್. ಇಲ್ಲಿ ನಾವು ತೋರಿಸಿರೋದು ಲವರ್ಸ್ ಮಧ್ಯೆ ಮೇಜರಾಗಿ, ಯಾಕಂದರೆ ಇವಾಗ ಜಾಸ್ತಿ ಆಗ್ತಾ ಇರೋದೇ ಅದೇ. ಟೋಟಲಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನಮ್ಮ ಕಲ್ಚರೇ ನಾವು ಕಳ್ಕೊತಾ ಇದ್ದೀವಿ ಅಂತ ನನಗೆ ಅನಿಸ್ತಿದೆ ಎಲ್ಲೋ. ಇವಾಗ ದೇವಸ್ಥಾನ ಬಾಗಿಲು 12ರಿಂದ 3 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತಾರಲ್ಲ, ಆ ಬಾಗಿಲು ಕ್ಲೋಸ್ ಟೈಮಲ್ಲಿ ಕನ್ನಡ ಸಿನಿಮಾ ಸ್ಕ್ರೀನಿಂಗ್ ಆಗುತ್ತೆ. ಸೊ ಟೈಮಿಂಗ್ಸ್ ಇರಲ್ಲ. ಏನು ಹೇಳ್ತಾ ಇದ್ದೀನಿ, ನ್ಯೂ ಕಮರು. ವೆಲ್ಕಮ್ ಟು ಸಿನಿಮಾ ಎಕ್ಸ್ಪ್ರೆಸ್. ನಾನು ಯಶಾ ಅಂತ. ಟುಡೇ in conversation with Tarush. As he says, his name refers to conquer. Coming to the industry, Tarush is all set to conquer the Kannada industry, wearing multiple hats as a writer, director and lyricist and many more. Let's get into the conversation and see what he has to say about his upcoming film Jolly. Before I get into your film Jolly ಬಗ್ಗೆ ನನಗೆಲ್ಲ ಫಸ್ಟ್ ಎಲ್ಲ ಜಾಲಿ ಅಂತ ಅನಿಸುತ್ತೆ ಅಂತ. I'll continue from the trailer launch of the film where you had a very prominent guest, producer Umapati. Yes. Ali, he says, so many things about, he starts with what producers face anta. But somewhere, how serious did you take his words, Ali, when he spoke so much about, ಇವತ್ತಿನ ಪರಿಸ್ಥಿತಿ, ಇವತ್ತಿನ ಕನ್ನಡ ಸಿನಿಮಾದ ಬಗ್ಗೆ ಅದು ಹೇಳಿದಾಗ ನಿನ್ಗೇನು ಅನಿಸ್ತು? ದಟ್ಸ್ ವಾಟ್ ಮ್ಯಾಮ್. ಅಷ್ಟು ಅಂದರೆ ಅವರು ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಪ್ರೊಡ್ಯೂಸರ್ಸ್. ಫಸ್ಟೇ ಸುದೀಪ್ ಸರ್, ಹೆಬ್ಬುಲಿ ಅಂದರೆ ದಟ್ಸ್ ನಾಟ್ ಎ ಈಸಿ ಥಿಂಗ್ ಅಲ್ವಾ. ಫಸ್ಟೇ ಅಷ್ಟು ದೊಡ್ಡವ್ರನ್ನ ಪ್ರೊಡ್ಯೂಸ್ ಮಾಡೋದು, ದೊಡ್ಡ ಸ್ಟಾರ್ ಕ್ಯಾಸ್ಟ್ಗೆ, ಡಿ ಬಾಸ್ಗಾಗಿಲ್ವಿ ಈ ಥರ. ಸೊ ಅಂಥವರೇ ಒಂದು ಅಂದರೆ ಇಂಡಸ್ಟ್ರಿ ಬಗ್ಗೆ ಒಂದು ಸ್ವಲ್ಪ ಹಿಂಜರಿಕೆ ಮೂಮೆಂಟ್ಗೆ ಹೇಳಿದಾಗ ನಮಗೂ ಎಲ್ಲೋ ಒಂದು ಇದಾಯಿತು. ಬಟ್ ನಮಗೆ ಆ್ಯಸ್ ಎ ಅಪ್ಕಮಿಂಗ್ ಸಮಥಿಂಗ್ ಇನ್ನೂ ಇಲ್ಲ, ನಾವು ಇದ್ದೀರಿ ಬನ್ನಿ ಅನ್ನೋ ಥರ ಅನ್ಬೇಕು. ಬಟ್ ಹಂಗಂದ್ರಲ್ಲ, ಇಲ್ಲ ಸರ್ ನಾವಿರ್ತೀರಿ, ಪ್ರೇಕ್ಷಕರು ಬರ್ತಾರೆ, ನೀವು ಬನ್ನಿ ಅನ್ನೋ ಥರ ನನಗನ್ನಿಸ್ತು. ನೀವು ಬಂದರೆ ನಿಮ್ಮಂಥವ್ರು ಮುಂದಾದರೆ ಅಟ್ಲೀಸ್ಟ್ ದೇ ವಿಲ್ ಬಿ ಹೋಪ್ಸ್ ಫಾರ್ ಅಪ್ಕಮಿಂಗ್ ಯಂಗ್ ಟ್ಯಾಲೆಂಟ್ಸ್ ಅಂತ. ಒಂಥರ ಭಯ ಬರುತ್ತಲ್ವ ಈಗಿನ ಹೊಸಬ್ರಿಗೆ. ಏನು ಹೇಗೆ ಎಲ್ಲರೂ ಹೇಳ್ತಾರೆ ಈ ಕರೆಂಟ್ ಸಿನಾರಿಯೋ ಸರಿ ಇಲ್ಲ ಹಾಗೆ ಅಂತ. ಒಂದು ಕಡೆ ಅವ್ರು ಇನ್ನೊಂದು ಹೇಳ್ತಾರೆ, ಪ್ಯಾಷನ್ಗೆ ಬರ್ತಾರೆ, ಒಬ್ಬೊಬ್ರು ಶೋಕಿಗೆ ಬರ್ತಾರೆ ಅಂತ. ಅದು ಅದ್ರ ಬಗ್ಗೆ ನಿಮ್ಮ ಪರ್ಸ್ಪೆಕ್ಟಿವ್ ಏನು? ಎಸ್ ಮ್ಯಾಮ್. ಅಂದರೆ ನಾನು ಈಗ ಗೋತ್ರು ಮಾಡಿದ್ದೀನಿ. ಅಂದರೆ ಸುಮಾರು ಶೋಕಿಗಾಗಿ ಬರೋದು ಅನ್ನೋದನ್ನು, ಎಸ್ ದೋಸ್ ಥಿಂಗ್ಸ್ ಅದೇನು. ಅಂದರೆ ನಾನು ಕೂಡ ಅಂದರೆ 1-2 ಪ್ರಾಜೆಕ್ಟ್ಸ್ ಮಾಡಿದಾಗ ಆಸ್ ಎ ಹೀರೋನೇ ಮಾಡಿದ್ದೀನಿ. ದೋಸ್ ಡಿಂಟ್ ಕಮ್ ಔಟ್ ಆಲ್ಸೋ ಬಿಕಾಸ್ ದಿಸ್ ಶೋಕಿ ಎಲಿಮೆಂಟ್ಸ್ ಎಲ್ಲ ಅದ್ರ ಇನ್ವಾಲ್ವ್ ಆಗಿತ್ತು. ಹಾಗಾಗಿ ಯಾರು ಪ್ರಾಮಿನೆಂಟಾಗಿ ಪ್ಯಾಷನಾಗಿ ಬರ್ತಾರೆ, ಏನು ಬಂದರೂ ಕೂಡ ಅವ್ರು ಬಿಡಲ್ಲ ಸಿನಿಮಾನ, ದೇ ವಿಲ್ ಕ್ಯಾರಿ. ಸೊ ಅದು ಜಾಸ್ತಿ ಆಗಬೇಕು ಅಂತ ಅನ್ಕೋತೀನಿ. ಪ್ರೊಡ್ಯೂಸರ್ಸ್ಗೆ ಇವತ್ತು ಹೊಸಬ್ರಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಫಿಲಮ್ಸ್ನ ಭಯ ಪಡ್ತಾರೆ. ಆ ಮೂಲಕ ನೀವೇ ಎಲ್ಲೋ ಒಂದು ಕಡೆ ಹೊಸಬ್ರ ಜೊತೆ ಸೇರಿಕೊಂಡು ನೀವೇ ಪ್ರೊಡ್ಯೂಸ್ ಮಾಡಿ, ನೀವೆಲ್ಲ ಇನ್ವೆಸ್ಟ್ ಮಾಡಿ ಡೈರೆಕ್ಷನ್ ತೊಗೊಳೋದು ಅಂದರೆ ಫಸ್ಟ್ ಫಿಲಮಲ್ಲೇ ಇಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಏನಕ್ಕೆ ಬಂತು ಅಂತ ಅನ್ಸುತ್ತೆ? ಪ್ರೀವಿಯಸ್ ವಾಟ್ ವಿ ಫೇಸ್ಡ್ ಅಲ್ಲ ಮ್ಯಾಮ್. ಅಂದರೆ ಇದೇ ಯೌವನ ಹಿಂಗೆ ಇರಲ್ಲ, ಮತ್ತು ಪಾತ್ರಗಳು ನಾವು ಮಾಡಬೇಕಾಗಿರೋದು ಒಟ್ಟೋಗ್ತವೆ ಯೌವನ ಕಳೀತಾ. ಸೊ ಆ್ಯಸ್ ಎ ಥಿಯೇಟರ್ ಆರ್ಟಿಸ್ಟ್ ವಿ ನೀಡ್ ಟು ಎಕ್ಸ್ಪ್ಲೋರ್ ಮೋರ್ ಕ್ಯಾರೆಕ್ಟರ್ಸ್. ಅಂದರೆ ಥಿಯೇಟರ್ ಆರ್ಟಿಸ್ಟ್ ಅಂದರೆ ಸಿನಿಮಾ ಇಸ್ ಅ ಡ್ರೀಮ್. ಅಲ್ಲಿಂದ ಬಂದಾಗ ಪಾತ್ರಗಳು ಹಲವಾರು ಮಾಡ್ಬೇಕು ಸಿನಿಮಾ ಅಲ್ಲಿ ಅಂತ ಒಂದು ಅಪೇಕ್ಷೆ ಇರುತ್ತಲ್ವಾ, ಅದು ಕಳ್ಕೋಬಾರ್ದು ಎಲ್ಲೋ. ಬಟ್ ಆ ಥ್ರೂ ನಾವೇನು ಹೋರಾಟ ಮಾಡ್ತಾ ಇದೀರಿ, ಸಿನಿಮಾ ಮಾಡೋದಕ್ಕೆ ಹೋರಾಟ ಮಾಡಿದ್ದೀರಿ ಅಷ್ಟೇ ನಾವಿಲ್ಲಿ. ಸೊ ಆ ಜರ್ನಿಯಲ್ಲೇ ನಮಗೆ ಪಾಸ್ ಆಗೋಗ್ತಿದೆ ಡೇಸು. ಬಟ್ ವಿ ಆರ್ ನಾಟ್ ಕಮ್ಮಿಂಗ್ ಇನ್ ಟು ದ ಸ್ಕ್ರೀನ್ ಓನ್ಲಿ. ಹಾಗಾಗಿ ಅನಿಸ್ತು ಐ ನೀಡ್ ಟು ಟೇಕ್ ಅಪ್ ಸಮಥಿಂಗ್ ಡಿಸಿಷನ್ ಅಂತ ಅನಿಸ್ತು ಮ್ಯಾಮ್. ಬರಲೇಬೇಕು ಏನೋ ಒಂದು ಮಾಡಿ.
ಅದೆಷ್ಟಾದ್ರೂ ಕಷ್ಟ ಆಗಲಿ ಐ ನೀಡ್ ಟು ಕಮ್ ಅಪ್ ವಿತ್ ದ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಯಾವ್ದಿಲ್ಲ ಅಂತ ಹೇಳಿದ್ರು ಮಾಡೋಣ. ಇಲ್ಲ ದಿಸ್ ಥಿಂಗ್ ಅಂದರೆ ಸಮುದ್ರಕ್ಕೆ ಇಳ್ಬಿಟ್ಟಿದ್ದೀರಿ, ಏನು ಲೈಫ್ ಜಾಕೆಟ್ಸ್ ಇಲ್ಲ ಅಂತ ಹೇಳಿದ್ರು ಸಮ್ಟೈಮ್ ನಾನು ಅಲ್ಲೋಗಿ ದಡಕ್ಕೆ ಸೇರಿದ್ರೆ ನಾನು ಸರ್ವೈವ್ ಆಗೋಕ್ಕಾಗೋದು. ಸೊ ಹಾಗಾಗಿ ಇವಾಗ ದಡಕ್ಕೆ ಸೇರಿಬಿಟ್ಟು ಅಂದರೆ ಸಿನಿಮಾ ಬಂದಿದೆ, ದಡಕ್ಕೆ ಸೇರಿದೆ, ಉಸಿರು ಇವಾಗ ಯಾರಾದರೂ ಬಂದು ಅಂದರೆ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದವರು ಆ ಕಾನ್ಫಿಡೆನ್ಸ್ ಇರುತ್ತೆ. 160+ ಆಲ್ ಓವರ್ ಇಂಡಿಯಾ ಮಾಡಿದ್ದೀರಿ. 160+ ಪ್ಲೇಸ್ ಮಾಡಿದ್ಮೇಲೆ ಥಿಯೇಟ್ರಲ್ಲಿ ನಿಮಗೆ ಒಂದು ಕೆರಿಯರ್ ಅಂತ ಆಗಲ್ವಾ ಯೂಶಲಿ? ಕಷ್ಟ ಅಂದರೆ ಅಲ್ಲಿ ಒಂದು ಮಾತಿದೆ, ರಂಗಭೂಮಿ ಅನ್ನೋದು ನಮಗೆ ಎಲ್ಲಿ ಅಂದರೆ ತೊಟ್ಟು ಬಟ್ಟೆಯಲ್ಲೇ ನಿಲ್ಲಿಸ್ಬಿಡುತ್ತೆ ಫೈನಲ್ ಆಗಿ. ನಥಿಂಗ್ ವಿ ಗೆಟ್ ಹೋದ್ರೆ ಅಂದರೆ ಊಟ ಸಿಗ್ಬೋದು ಅಷ್ಟೇ, ಬಟ್ ಇನ್ನೇನು ಸಿಗಲ್ಲ ಅಲ್ಲಿ, ಯಾಕಂದ್ರೆ ಎಲ್ಲ ಡೆಡಿಕೇಶನ್ ಅಷ್ಟೇ ಇರಬೇಕು. ಇವಾಗ ಹವ್ಯಾಸಿ ರಂಗ ಮಂದಿರನೇ ಜಾಸ್ತಿ ಇದಾವೆ ಪ್ರೊಫೆಷನಲ್ಸ್ಗಿಂತ. ಇವಾಗ ಹೋಗ್ತಾ ಹೋಗ್ತಾ ಯಾರು ಅಷ್ಟು ಪ್ಲೇಸ್ ನೋಡ್ತಿಲ್ಲ. ಬಟ್ ನೀವು ನೋಡ್ತಿರ್ಬೋದು ಥೈಲ್ಯಾಂಡ್ ಮತ್ತೆ ಹಲವಾರು ಈ ಬ್ಯಾಂಕಾಕ್ ಈ ಥರ ಕಡೆ ಪ್ಲೇಸ್ ಅದ್ಭುತ. ಮಲೇಷ್ಯಾ ಮ್ಯಾಮ್, ಅಲ್ಲೆಲ್ಲ ಥಿಯೇಟರ್ ಪ್ಲೇನ ಎಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಲೈಕ್ ಎ ಸಿನಿಮಾ ದೇ ವಿಲ್ ಟೇಕ್ ಅಪ್. ಅಂದರೆ ಆ ಥರದ್ದು ಇಲ್ಲಿ ನಡಿಬೇಕು, ಎಲ್ಲ ಕಲ್ಚರಲ್ಸ್ ಥರ ನಡಿಬೇಕು. ಸೊ ಇಟ್ ಈಸ್ ಅ ಲೈವ್ ಇಂಟ್ರಾಕ್ಷನ್ ಅಲ್ಲ ಮ್ಯಾಮ್, ಲೈವ್ ದಟ್ ವುಡ್ ಬಿ ವೆರಿ ಮಚ್. ಅಂದರೆ ನಮ್ಮ ಯುವ ಪೀಳಿಗೆಗೆ ಏನು ಹೇಳ್ತೀನಿ ಅಂದರೆ ರಾದರ್ ದನ್ ಗಿವಿಂಗ್ ದೋಸ್ ಮೊಬೈಲ್ಸ್ ಎಲ್ಲ, ಹೌದು ಅವ್ರಿಗೂ ಅಷ್ಟು ಡೆವಲಪ್ ಆಗಿಬಿಟ್ಟಿದೆ. ನಿಮ್ಮ ಆ್ಯಕ್ಟಿಂಗ್ ಕಲಿಯೋಕ್ಕೆ ಒಂದು ಥಿಯೇಟ್ರ್ ಒಂದು ಫೌಂಡೇಶನ್ ಆಗಿ ಅಷ್ಟೇ ತೊಗೋತೀರಾ? ಕಲಿಯೋ ಒಂದು ಟ್ರೈನಿಂಗ್ ಸೆಂಟರ್ ಆಗಿಬಿಡ್ತಾ ಇವತ್ತು ಥಿಯೇಟ್ರ್, ಡೂಯಿಂಗ್ ಸ್ಟೇಜ್ ಪ್ಲೇಸ್ ಥರ? ಮ್ಯಾಮ್ ಅಲ್ಲಿ ಬರೀ ಆ್ಯಕ್ಟಿಂಗ್ ಅಂತ ಬರೋಲ್ಲ, ಶಿಸ್ತು ಅದನ್ನು ಕಲಿಯೋಕ್ಕೆ ಅದೊಂದು ಜಾಗ ಆಗುತ್ತೆ. ಖಂಡಿತ ಮ್ಯಾಮ್. ಸೊ ಬೇಸಿಕಲಿ ಅಂದರೆ ಐ ವಾಸ್ ಆಸ್ಕಿಂಗ್ ಯು, ಥಿಯೇಟರ್ ಎಲ್ಲ ಕಲಿಸುತ್ತೆ ಮ್ಯಾಮ್, ಎಲ್ಲ ಕಲಿಸುತ್ತೆ. ಡಿಸಿಪ್ಲಿನಿಂದ ಹಿಡಿದು ನಾವು ಈಗ ಸರ್ವೈವ್ ಆಗಬೇಕು ಅಂದರೆ ಕಸದಿಂದ ರಸ ತೆಗ್ಸೋದು ಥಿಯೇಟ್ರ್. ಅಂದರೆ ನಮ್ಮ ಗುರುಗಳಾದ ರಾಮಕೃಷ್ಣ ಸರ್ ಅಂತ ಇದ್ದಾರೆ, ಅವರು ಸ್ಟೇಟ್ ಅವಾರ್ಡ್ ಇನ್ ಮೇಕಪ್ ಆರ್ಟಿಸ್ಟ್. ಸೊ ಅವ್ರು ನಮ್ಗೆ ಕಲಿಸಿದ್ದೇನು ಅಂತ ಹೇಳಿದ್ರೆ, ಏನು ಸಿಗುತ್ತೆ ನಿಮ್ಮ ಕೈಯಲ್ಲಿ, ಸೊ ಪ್ರಾಪರ್ಟಿ ಇದು ಸಿಗ್ತಾ, ಇಲ್ಲಿ ಏನು ಇಲ್ವಾ, ನಾವು ಇದರಲ್ಲಿ ಎಷ್ಟು ಅಂದವಾಗಿ ತೋರಿಸ್ತೀರಿ ಅದು. ಸೊ ನಮ್ಮಲ್ಲಿ ಏನು ಇಲ್ದಿರ್ಬೇಕಾದ್ರೆ ಎಲ್ಲ ಸಿಕ್ಕಿದಾಗ ಅದ್ದೂರಿಯಾಗಿ ಎಲ್ಲರೂ ಮಾಡ್ತಾರೆ, ಏನು ಇಲ್ದಿರ್ಬೇಕಾದ್ರೆ ತೋರಿಸೋದೇ ಅಲ್ಲ ನಾವು ಒಂದು. ಬಟ್ ಒನ್ ಥಿಂಗ್ ಇಸ್ ಲೈಕ್ ಎವ್ರಿ ಫಿಲಮ್ ಮೇಕರ್ ಹ್ಯಾಸ್ ಎನಿ ಟೈಮ್ ವೆನ್ ಹಿ ಎಂಟರ್ಸ್ ಅ ಸಿನಿಮಾ ಒಂದು ಪ್ಯಾಷನಿಂದ ಬರ್ತಾರೆ ಅಂತ. ಬಟ್ ಡಿಡ್ ಯು ಫಾಲೋ ಯುವರ್ ಹಾರ್ಟ್ ಆರ್ ಒಂಥರ ಅದು ಒಂದು ವಿಜೃಂಭಣೆ ನೋಡ್ತಿರಲ್ಲ ಆನ್ ಸ್ಕ್ರೀನ್, ಅದು ನಿಮ್ಗೆ ಕರ್ಕೊಂಡು ಬಂತ? ಹೇಗೆ ನಿಮಗೆ? ಇಲ್ಲ ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಯಾವ ಥರ ಡ್ರೈವ್ ಆಗಿರ್ತಿತ್ತು ಅಂತ ಹೇಳಿದ್ರೆ, ಅಣ್ಣವ್ರ ಚಿತ್ರಗಳು ನೋಡ್ತಾ ಇರ್ಬೇಕಾದ್ರೆ ನಾನು ಇಮಿಟೇಟ್ ಮಾಡ್ತಿದ್ದೆ. ಸೊ ದಟ್ ಪ್ರೈಸಸ್ ಮೀ. ಅಂದರೆ ಆ ಥರ ಮಾಡು ನಮ್ಮ ಮೇಲ್ಗಡೆ ಓನರ್ ಅಂಕಲ್ ಯಾವಾಗಲೂ ಕರೆದಿ ಹೇಳೋರು, ಇಲ್ಲಾಂದರೆ ಹನುಮಂತನ ಥರ ಆ್ಯಕ್ಟಿಂಗ್ ಅಂದರೆ ಆ ಅಂತ ಇಟ್ಕೊಂಡು. ಸೊ ಈ ಥರ ಕೈಂಡ್ಸ್ ಎಲ್ಲ ಎಲ್ಲರೂ ನನಗೆ ಇದು ಮಾಡು ಅಂತ ಕೇಳೋದು. ಮತ್ತು ನಾನು ಗಣೇಶ ಹಬ್ಬ ಆಗಿರ್ಬೋದು, ಲೈಕ್ ನಮ್ಮ ದೊಡ್ಡಪ್ಪ ಒಂದು ಥಿಯೇಟ್ರ್ ಪ್ಲೇ ಅಂದರೆ ಪೌರಾಣಿಕದ್ದು ಮಾಡ್ತಾರೆ. ಸೊ ದಟ್ ಟೈಮ್ ಅಂದರೆ ಒಂದು ವೆನ್ ಐ ವಾಸ್ LKG ಸ್ಟಿಲ್ ಐ ರಿಮೆಂಬರ್ ಉಪ್ಪಿ ಸರ್ ಸಾಂಗ್ಗೆ ಮಾರಿಕಣ್ಣು ಓರಿಮ್ಯಾಗೆ ನನ್ನ ಕಣ್ಣು ಅಂದರೆ ನಾನು ಚಿಕ್ಕವನಿದ್ದೆ. ಇವಾಗಲೂ ನೌ ಆಲ್ಸೋ ಐ ಕ್ಯಾನ್ ರೀಕಾಲ್ ದಟ್ ಫಸ್ಟ್ ಸ್ಟೇಜ್ ಐ ಆಮ್ ಎಂಟ್ರಿಂಗ್, ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದೆ. ನೋಡಿದ್ರೆ ಎಷ್ಟು ಉದ್ದಕ್ಕೂ ಜನ ಇದ್ದಾರೆ ಅವಾಗ. ಅಂದರೆ ದ ನೈಟ್ ಫುಲ್ ದ ಪ್ಲೇಸ್ ಗೋಸ್ ಆನ್, ಓಕೆ, ಫುಲ್ಲು ಜನ ಇದ್ರು. ಹರಿಕತೆ ತರ ಎಸ್ ಮ್ಯಾಮ್ ಆವಾಗ. ಸೊ ಬಟ್ ಅಂದರೆ ಉಪ್ಪಿ ಸರ್ ಸಾಂಗ್ಸ್ ಅವಾಗ ಫುಲ್ ಫೇಮಸ್ ಇತ್ತು. ಮಾರಿಕಣ್ಣು ಊರಿಗೆ ಡ್ಯಾನ್ಸ್ ಆಡಿದೆ. ಸೊ ಅಲ್ಲಿಂದ ಅವರು ಚಪ್ಪಾಳೆ ಎಲ್ಲ ದಟ್ ಇನ್ಸ್ಪೈರ್ಡ್ ಮಿ ಮೋರ್ ಥಿಂಗ್ಸ್. ಚಪ್ಪಾಳೆ ಕೇಳಿಸ್ಕೊಂಡು ಆರ್ಟಿಸ್ಟ್ಗೆ ದುಡ್ಡು ಬೇಡ, ಏನೂ ಬೇಡ ಮ್ಯಾಮ್. ಆ ಚಪ್ಪಾಳೆ ಪ್ರೋತ್ಸಾಹ ಸಿಕ್ಕದೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆರ್ಟಿಸ್ಟ್ ಸಾಯಲ್ಲ, ಮುಂದುವರಿತಾನೆ ಇರ್ತಾನೆ. ಹಾಗಾದ್ರೆ ಇದ್ರೊಳಗೆ ₹1 ನೀವು ಕಾಸು ತಗೊಂಡಿಲ್ಲ ಅನ್ನೇ? ಇದರಲ್ಲಿ ಏನಿಲ್ಲ ಮ್ಯಾಮ್, ಇದ್ರಲ್ಲಿ ಕಾಸೇ ಇಲ್ಲ. ನೀವೇ ಕಾಸು ಕೊಟ್ಟಿದ್ರಾ? ಇನ್ನು ಹಂಗೆ ಆಗಿರುತ್ತೆ. ಫಸ್ಟ್ ಫ್ಯೂ ಫಿಲ್ಮ್ಸ್ ಆಲ್ವೇಸ್ helps you to learn. If you think of money, you can't follow your passion. Okay, but ಎಲ್ಲೋ ನೀವು ಒಂದು ಕಡೆ ನೀವು ಹೇಳ್ತಾ ಇರ್ಬೇಕಾದ್ರೆ ನನ್ನ ಗಮನದಲ್ಲಿ ಬಂತು, ನೀವು ಸಿನಿಮಾನ ಒಂಥರ ದೇವಸ್ಥಾನದ ಥರ ಅಂತ ಹೋಲಿಕೆ ಕೊಟ್ರಿ. ಎಸ್ ಮ್ಯಾಮ್. ನಮ್ಮ ಮನೇಲಿ ಒಂದು ಪೂಜಾ ರೂಮ್ ಇದ್ರೂ ನಾವು ಸ್ಟಿಲ್ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆ ನೀವು ಒಂದು ಮನೇಲಿ ಎಷ್ಟೇ ನೀವು ನೋಡಿದ್ರು ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗಬೇಕು ಅಂತ. ಎಸ್. ಬಟ್ ದೇವಸ್ಥಾನಕ್ಕೆ ಹೋದರೆ
ಹುಂಡಿಗೆ ಹಾಕ್ಬಿಟ್ಟು ದೇವರೇ ನನಗೆ ಕಾಪಾಡಪ್ಪ ಅಂತ ಎಲ್ಲೋ ಒಂದು ಕಡೆ ನೆಮ್ಮದಿ ಕೊಡ್ತಾನೆ ಅಂತ ಒಂದು ಆಶ್ವಾಸನೆಯಿಂದ ಹೋಗ್ತಾರೆ ಬರ್ತಾರೆ. ಬಟ್ ಥಿಯೇಟ್ರಿಗೆ ಹೋದಾಗ ಇವತ್ತಿನ ಕಾಲದಲ್ಲಿ ನೀವು ಹುಂಡಿಗೆ ಹಾಕೋದೇ ತುಂಬ ಜಾಸ್ತಿ ಟಿಕೆಟ್ ಪ್ರೈಸಿಂಗು. ಅದ್ರ ಜೊತೆ ಆಮೇಲೆ ಆ ಫಿಲಮ್ ಚೆನ್ನಾಗಿಲ್ಲ ಅಂದರೆ ಏನು ಸಿಗುತ್ತೆ ವಾಪಸ್ ಬರಬೇಕಾದ್ರೆ? ಅಲ್ಲ ಮ್ಯಾಮ್, ಅಂದರೆ ಇವಾಗ ನಾವು ಎಷ್ಟೊಂದು ಸಲ ದೇವ್ರ ಹತ್ರ ಹೋಗ್ತೀರಿ ಕಷ್ಟ ಅಂತ, ಇಮಿಡಿಯೇಟ್ ಕೂಡಲೇ ಪರಿಹಾರ ಸಿಕ್ಬಿಡಲ್ಲ. ಒಂದಷ್ಟು ನಾವು ಕೂಡ ಅಷ್ಟು ರಥಗಳು ಮಾಡಬೇಕು, ನಾವು ಅಷ್ಟು ಇದಾದಾಗಲೇ ಅದು ಪರಿಹಾರ ಯಾವಾಗಲೂ ಒಂದು ಕಿತ ಸಿಗುತ್ತೆ. ಬಟ್ ದ ಥಿಂಗ್ ಈಸ್, ಇವಾಗ ಅದೇ ಥರ ನೀವು ಒಂದು ಸಿನಿಮಾ 2 ಸಿನಿಮಾ ನೋಡ್ತಾರಲ್ಲ ನಮ್ಮ ಪ್ರೇಕ್ಷಕರು, ಅದ್ರ ಮೇಲೆ ಕಂಪ್ಯಾರಿಟಿವ್ ಮಾಡಬಾರ್ದು ಅನ್ಸ್ಬಿಡುತ್ತೆ. ಯಾಕಂದರೆ ವರ್ಷಕ್ಕೆ ಎಷ್ಟೋ ಸಿನಿಮಾ ಬರುತ್ತೆ. ಅಟ್ಲೀಸ್ಟ್ ಇಫ್ ದೇ ಸಿ ಸಮ್ 10 to 15 ಫಿಲಿಮ್ಸ್ ಇನ್ ದ ಥಿಯೇಟರ್, ಕನ್ನಡ ಸಿನಿಮಾ ನೋಡಿದಾಗ ದೆನ್ ದೇ ಕ್ಯಾನ್ ಕಂಪೇರ್. ನಾನೇ ಅಬ್ಸರ್ವ್ ಮಾಡಿರ್ತೀನಿ ಎಲ್ಲ ಲ್ಯಾಂಗ್ವೇಜ್, ಯಾಕಂದರೆ ಬ್ಯಾಂಗ್ಳೂರ್ ಇಸ್ ಅ ಮೆಟ್ರೋಪಾಲಿಟಿಕ್ ಸಿಟಿ, ಎಲ್ಲ ಲ್ಯಾಂಗ್ವೇಜಸ್ನು ನೋಡ್ತಾರೆ. ವಿ ಡೋಂಟ್ ಅಫೆಂಡ್, ಎಲ್ಲ ಲ್ಯಾಂಗ್ವೇಜ್ಗೂ ಸಪೋರ್ಟ್ ಮಾಡೋಣ. ಬಟ್ ಕನ್ನಡ ಸಿನಿಮಾನ ಅತಿ ಹೆಚ್ಚು ಇದು ನೋಡಿದಾಗ ಎಲ್ಲೋ ಒಂದು ಅಷ್ಟರಲ್ಲಿ ಒಂದು ಕನ್ನಡ ಸಿನಿಮಾ ಒಳ್ಳೇದಿದ್ದೇ ಇರುತ್ತೆ. ಅದೆಲ್ಲೋ ಚಿಕ್ಕ ದೇವಸ್ಥಾನ ಆಗ್ಬಿಟ್ಟಿದೆಪ್ಪ ಇವಾಗ. ಕನ್ನಡ ಸಿನಿಮಾ ಮಲ್ಟಿಪ್ಲೆಕ್ಸಲ್ಲೂ ಯಾವುದಾದ್ರು ಟೈಮಿಂಗ್ಸು, ಇವಾಗ ದೇವಸ್ಥಾನ ಬಾಗಿಲು 12ರಿಂದ 3 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತಾರಲ್ಲ, ಆ ಬಾಗಿಲು ಕ್ಲೋಸ್ ಟೈಮಲ್ಲಿ ಕನ್ನಡ ಸಿನಿಮಾ ಸ್ಕ್ರೀನಿಂಗ್ ಆಗುತ್ತೆ. ಸೊ ಟೈಮಿಂಗ್ಸ್ ಇರಲ್ಲ. ಹೌದು ಹೌದು ಮ್ಯಾಮ್. ಆ ಥರ ಅಂದರೆ ದಿಗ್ಗಜರು ಅಣ್ಣವ್ರಂತ ಮಾಡಿದ್ದ ಚಿತ್ರರಂಗದಲ್ಲಿ ನಾವು ಇವಾಗ ಈ ಫೇಸ್ ಮಾಡ್ತೀವಿ ಅಂದರೆ ಎವ್ರಿಥಿಂಗ್ ಇಸ್ ಅಂದರೆ ಇಟ್ಸ್ ಎ ಇಂಡಸ್ಟ್ರಿ ಅಲ್ಲ ಮ್ಯಾಮ್. ಇವಾಗ ಬೆಳೆ ಕೂಡ ನಾವು ಬೆಳೆದಾಗ ಪ್ರತಿ ಟೈಮು ಸಿಗಲ್ಲ, ಎಲ್ಲ ಫಲಗಳು ಸಿಗಲ್ಲ. ಸೊ ಒಂದು ಟೈಮ್ ಕೃಷಿ ಚೆನ್ನಾಗಾಗುತ್ತೆ, ಕೃಷಿ ಚೆನ್ನಾಗಿಲ್ದಿರ, ಇವಾಗ ಕೃಷಿ ಚೆನ್ನಾಗಿಲ್ಲ, ಮತ್ತೆ ಬಂದೇ ಬರುತ್ತೆ. ಅಪ್ಪ ಅಮ್ಮ ಮಕ್ಕಳನ್ನ ಯಾವುದೋ ಒಂದು ಇದ್ರೊಳಗೆ ಬೆಳೆಸ್ಬೇಕು, ಎಂಜಿನಿಯರಿಂಗ್ ಆಗಬೇಕು, ಅದಾಗಬೇಕು ಅಂತ. ನಿಮ್ಮಪ್ಪನೂ ನಿನಗೆ ಎಂಜಿನಿಯರಿಂಗ್ ಮಾಡಬೇಕು ಅಂದರೆ ತುಂಬ ಸ್ಯಾಕ್ರಿಫೈಸ್ ಮಾಡಿದರು. ಈಸ್ ಅ ಪೊಲೀಸ್ ಕಾನ್ಸ್ಟೇಬಲ್, ರಿಟೈರ್ಡ್ ನಾವು. ಸೊ ಆ ಸ್ಯಾಕ್ರಿಫೈಸ್ ಎಲ್ಲೋ ಒಂದು ಕಡೆ ಓಕೆ, ನನ್ನ ಮಗ ಅನ್ನೋ ಮಂತ್ಲಿ ಸ್ಯಾಲ್ರಿ ನೋಡೋರು ಅಂದರೆ ಆ ಕ್ಲಾಸಿಂದ ಯು ಥಿಂಕ್ ಆಫ್ ವೆನ್ ಯು ಥಿಂಕ್ ಆಫ್ ದ್ಯಾಟ್. ಬಟ್ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಸಿನಿಮಾ ಇಂಡಸ್ಟ್ರಿಗೆ ಸ್ಟಿಲ್ ನಿನಗೆ ಹಾಬಿ ಆಗೋಂತೂ ತೊಗೊಂಡಿಲ್ಲ. ಬಟ್ ವೈ ವಾಸ್ ಇಟ್ ಇಂಪಾರ್ಟೆಂಟ್ ಫಾರ್ ಯು? ಅಂದರೆ ಅದು ಡ್ರೈವ್ ಮಾಡ್ತಿತ್ತು ಮ್ಯಾಮ್. ನಮ್ಗೆ ಬೇರೆ ಇನ್ನೇನು ಯಾವ ಕಡೆ ಹೋದ್ರು ಕೂಡ, ನಾನು ಇವಾಗ TCS ಅಲ್ಲಿ 1 ವರ್ಷ ವರ್ಕ್ ಮಾಡಿದೆ. ಬಟ್ ಅಲ್ಲಷ್ಟು ದಿನ ಹೋಗಿದ್ದ ಟೈಮಲ್ಲೂ ಆಸ್ ರೈಟಿಂಗ್ ಎ ಸ್ಟೋರಿ, ಅಲ್ಲಿ ವರ್ಕ್ ಮಾಡೋದಕ್ಕಿಂತ ಹೆಚ್ಚಾಗಿ ದೇ ವರ್ ಲೈಕ್ ವೈ ಡಿಡ್ ವಿ ಟೇಕ್ ಆಸ್ ಅ ಎಂಪ್ಲಾಯ್ ಅಂತ ಅವ್ರು ಫುಲ್ ಫ್ರಸ್ಟ್ರೇಷನ್ ಆಗಿಬಿಡ್ತಿದ್ರು. ಅಂದರೆ ಆ ಥರ, ಬಿಕಾಸ್ ನಮ್ಗೆ ಎಲ್ಲಿ ಆಸಕ್ತಿ ಇರುತ್ತೋ ಅಲ್ಲಿ ಆಗ್ದಾಗಲೇ ಅದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ನಾವು ಅಲ್ಲೇನೋ ಮಾಡ್ತಿರ್ತೀರಿ, ಇಲ್ಲೇನೋ ಆಗ್ತಿರ್ತೀವಿ ಕೆಲಸ. ಹಾಗಾಗಿ ನನಗೆ ಇದೆ ಅಂತ ಫಿಕ್ಸ್ ಆಗಿತ್ತು. ನನ್ನ ಮನಸ್ಸಿಂದ ಯಾವ್ದು ಮಾಡ್ತೀರೋ ಅದೇ. ಅಲ್ಲಿ ಅಟ್ಲೀಸ್ಟ್ ಒಂದು ನೀವು ಕೆಲಸ ಮಾಡೋರಿಗೆಲ್ಲ ಒಂದು ತಿಂಗ್ಳಿಗೆ ಸ್ಯಾಲ್ರಿ ಬರುತ್ತೆ ಅಂತ ಒಂದಾದರೂ ಒಂದು ತಲೆಯಲ್ಲಿ ಒಂದು ಪೀಸ್ ಆಫ್ ಮೈಂಡ್ ಇರುತ್ತಲ್ಲ. ಇಲ್ಲಿ ಅದು ಕಾಯ್ಬೇಕಲ್ಲ. ಆ ಫೇಮ್ ಜೊತೆ ನೀವು ಆ ದುಡ್ಡು ಯಾವಾಗ ಬರುತ್ತೆ ಅಂತಲೂ ಕಾಯ್ಬೇಕಲ್ಲ. ದಟ್ ಈಸ್ ಹೌ. ಬಟ್ ಅದೇ ಇವತ್ತಿನ ನಾನು ಒಂದೊಂದ್ಸತಿ ಯಾವಾಗಲೂ ಅನ್ಕೋತೀನಿ, ಹೊಸಬ್ರು ಎಷ್ಟೊಂದು ರಿಸ್ಕ್ ತೊಗೋತಾರಲ್ಲ ಅಂತ ಒಂದೊಂದ್ಸತಿ ಅನಿಸುತ್ತೆ. ಅದಕ್ಕೆ ಕೇಳಿದೆ. ಬಟ್ ಸ್ಟಿಲ್ ನೀವು ನಿಮ್ಮಪ್ಪ ಓಕೆ ನನ್ನ ಮಗ ಏನು ಇಷ್ಟಪಡ್ತಾನೋ ಅದನ್ನು ಮಾಡಲಿ ಅಂತ ಒಂದು ಇದ್ರೊಳಗೆ ನಮ್ಮಮ್ಮ ಕನ್ವಿನ್ಸ್ ಮಾಡಿದ್ದು. ಓಕೆ, ಲೈಕ್ ನಮ್ಮಪ್ಪ ಲೈಕ್ ನಾರ್ಮಲ್ ಅವ್ರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಇವಾಗ 9 to 5 ಜಾಬು, 30 ವರ್ಷ ಸರ್ವೀಸಲ್ಲಿ ಹೋಗಿ ಬರೋದು ಮಾಡಿರ್ತಾರಲ್ಲ. ನಮ್ಮನ್ನು ಅದೇ ರೂಟ್ಗೆ, ಅಂದರೆ ಇಲ್ಲ ಅದೆಷ್ಟು ಚೆನ್ನಾಗಿತ್ತು, ಎಷ್ಟೋ ರಾತ್ರಿಗಳು ಅವ್ರ ನಿದ್ದೆಗಳೇ ಬರ್ತಾ ಇರಲ್ಲ. ಸಡನ್ನಾಗಿ ನಾನು ಫಿಟ್ ಮಾಡಿಬಿಟ್ಟಿದ್ದು, ಇಲ್ಲಿ ನಾವು ಕಷ್ಟಪಡ್ತಾ ಇದ್ರೆ ಅವ್ರಿಗೆ ಅಲ್ಲಿ ಸಂಕಟ ಆಗ್ತಾ ಇರುತ್ತೆ. ಓಕೆ. ಬಟ್ ದ ಥಿಂಗ್ ಇಸ್, ಅಂದರೆ ಹೌದು ಅವ್ರಿಗೆ ನಾವೆಲ್ಲ ಬೇಜಾರು ಮಾಡ್ತಿದ್ದೀರಿ ಅನಿಸುತ್ತೆ. ಬಟ್ ಎಲ್ಲೋ ಒಂದು ದಿವಸ ನಾವು ಐ ವಿಲ್ ಮೇಕ್ ದೆಮ್ ಫೀಲ್ ಪ್ರೌಡ್ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಮ್ಯಾಮ್, ಅದೇ ಹಾದಿಯಲ್ಲಿದ್ದೀರಿ. ಓಕೆ, ನಥಿಂಗ್ ಕ್ಯಾನ್ ಬಿ ವಿಲ್ ಬಿ ಇನ್ ಅವರ್ ಹ್ಯಾಂಡ್ಸ್ ಅಲ್ಲ. ಹೌದು, ಜಾಲಿ. ನಾನು ಯಾವಾಗಲೂ ಜಾಲಿ ಅಂದ ತಕ್ಷಣ ಎಲ್ಲ ಹ್ಯಾಪಿಯಾಗೇ ಇರುತ್ತೆ ಅಂತ ಅನ್ಕೋತೀನಿ. ಬಟ್ ಈ ಫಿಲಮ್ದು ಕ್ರಕ್ಸ್ ನೀವು ಹೇಳಿದಾಗ ಇದೊಂಥರ ರಿಲೇಷನ್ಶಿಪ್ ಬಗ್ಗೆ. ಸೊ ಇಸ್ ಇಟ್ ಸಮಥಿಂಗ್ ದಟ್ ಯು ಹ್ಯಾವ್ ಅಬ್ಸರ್ವ್ಡ್ ಅಮಾಂಗ್ ದ ಕಪಲ್? ಹೇಗೆ ಇದು ಕನ್ಸೀವ್ ಆಯಿತು ನಿಮಗೆ ಆಸ್ ಅ ರೈಟರ್ ಆ್ಯಂಡ್ ಡೈರೆಕ್ಟರ್? ಎಸ್ ಮ್ಯಾಮ್, ಅಂದರೆ ಫಸ್ಟ್ ಸ್ಟಾರ್ಟ್ ಆಗಿದೆ ಹೆಂಗೆ ಅಂದರೆ, ಒಂದು ಸಬ್ಜೆಕ್ಟ್ ತೊಗೋಬೇಕು ಆ್ಯಸ್ ಎ ವಾಟ್ ಪ್ರೆಸೆಂಟ್ಲಿ ಅಂದರೆ ಜಾಸ್ತಿ ಓಡುತ್ತೆ ಲವ್. ಬಟ್ ಏನಂದರೆ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ಬಟ್ ವೈ ಓನ್ಲಿ ಪರ್ಟಿಕ್ಯುಲರ್ ರಿಲೇಷನ್ಶಿಪ್ ಬಗ್ಗೆ ನೀವು ಹೇಳಬೇಕು ಅಂತ? ಅತಿ ಹೆಚ್ಚು ಇವಾಗ ನೋಡ್ತಾ ಇರ್ಬೋದಲ್ಲ ಮ್ಯಾಮ್. ಅಂದರೆ
ಎಲ್ಲಿ ನೋಡಿದ್ರು ಡಿವೋರ್ಸ್, ಮತ್ತು ಸಣ್ಣ ಸಣ್ಣ ಪುಟ್ಟ ಇವಾಗ ಏನು ನಮ್ಮ ಫ್ಯಾಮಿಲಿಯಲ್ಲೇ ನಡೆಯುತ್ತೆ ಡಿಸ್ಪ್ಯೂಟ್ಸ್, ಅಂದರೆ ನಮ್ಮ ಅಪ್ಪ ಅಮ್ಮನೇ ಜಗಳ ಆಡ್ತಾರೆ, ಅದು ಚಿಕ್ಕದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ, ಅಂದರೆ ಯಾವುದೇ ಆಗಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಎಲ್ಲೆಲ್ಗೋ ಲೀಡ್ ಆಗಿಬಿಡುತ್ತೆ. ದಟ್ಸ್ ನಾಟ್, ಅಂದರೆ ನಾಟ್ ಓನ್ಲಿ ದ ರಿಲೇಷನ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ಇಲ್ಲಾಂದರೆ ಲವರ್ಸ್ ಮಧ್ಯೆ ಅಲ್ಲ, ಫ್ರೆಂಡ್ಶಿಪ್ ಮಧ್ಯೆ ಆಗಿರ್ಬೋದು. ಈ ಥರ ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮೇನು. ಬಟ್ ಇಲ್ಲಿ ನಾವು ತೋರಿಸಿರೋದು ಲವರ್ಸ್ ಮಧ್ಯೆನೇ ಮೇಜರಾಗಿ, ಯಾಕಂದರೆ ಇವಾಗ ಜಾಸ್ತಿ ಆಗ್ತಾ ಇರೋದೇ ಅದೇ ಟೋಟಲ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನಮ್ಮ ಕಲ್ಚರೇ ನಾವು ಕಳ್ಕೊತಾ ಇದೀವಿ ಅಂತ ನನಗೆ ಅನಿಸ್ತಿದೆ ಎಲ್ಲೋ. ಬಟ್ ನೀವು ಹೇಳ್ತಾ ಇರೋದು ನಿಮ್ಮ ಅಬ್ಸರ್ವಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಬಟ್ ನಾವು ನೋಡ್ತಾ ಇರೋದು ಒಂಥರ ಲವ್ ಇಸ್ ಬಿಕಮ್ ಮೋರ್ ಲೈಕ್ ಅ ಕ್ರೈಮ್. ಸೊ ಇಸ್ ಜಾಲಿ ಅ ಕ್ರೈಮ್ ಸ್ಟೋರಿ? ಅದಕ್ಕೆ ಜಾಲಿ ಅನ್ನೋದು ಪಾತ್ರ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ತಾಳ್ಮೆ ಎಷ್ಟು ಬೇಕು ಮನುಷ್ಯನಿಗೆ ಅನ್ನೋದು ಜಾಲಿ ಪಾತ್ರದಲ್ಲಿ ನೋಡ್ಬೋದು ನೀವು. ಇವಾಗ ಅದೇ ಮ್ಯಾಮ್, ಎಲ್ಲದಕ್ಕೂ ನನಗೆ ಪ್ರತಿಯೊಂದು ಈ ನಡುವೆ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ, ದ ಥಿಂಗ್ಸ್ ಗೋಸ್ ಅರೌಂಡ್ ಮೀ ಅಲ್ವಾ. ತಾಳ್ಮೆ ಅನ್ನೋದು ಎಲ್ಲರೂ ಕಳ್ಕೊತಾ ಇದ್ದಾರೆ. ವೈ ದ ಥಿಂಗ್ಸ್. ಇವಾಗ ಅಲ್ಲಿ ಹೋಗ್ತಾ ಇದ್ರೆ ಹಿಂದಗಡೆಯಿಂದ ಅವರು ನುಡಿತಾನೇ ಇರ್ತಾರೆ, ಒಂದು ಸ್ವಲ್ಪ ಹೊತ್ತಿಗೆ ತಾಳ್ಮೆ ಇರಲ್ಲ ಜನಕ್ಕೆ. ಮತ್ತು ಥಿಂಗ್ಸ್ ಈಸ್ ಫೋನಲ್ಲಿ ನೋಡ್ತಾ ಇದ್ರೆ ಅದು ಯಾವುದೋ ಇದು ನೋಡಿದ್ರೆ ಚಿಕ್ಕ ಮಗು ಫುಲ್ ಇರಿಟೇಷನ್ ಆಗೋಗ್ಬಿಡುತ್ತೆ ಫೋನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಲೈಕ್ ದಿಸ್. ಮತ್ತು ಇವಾಗ ನಮ್ಮ ಥಿಯೇಟ್ರಿಗೆ ಏನಕ್ಕೆ ಬರ್ತಾ ಇಲ್ಲ ಜನ ಅಂತ ಹೇಳಿದ್ರೆ 2 seconds ಆರ್ 3 seconds ಅಲ್ಲಿ ನಾವು ಹುಕ್ಕನ್ನ ಮೇಂಟೈನ್ ಮಾಡಿಲ್ಲ ಅಂದರೆ ದೇ ವಿಲ್ ಸ್ವೈಪ್ ಅಪ್. ಅಲ್ಲಿ ಸ್ವೈಪ್ ಅಪ್ ಮಾಡೋಕ್ಕೆ ಆಪ್ಷನ್ ಇಲ್ವಲ್ಲ. ಸೊ ಈ ತಾಳ್ಮೆನ ಕಳ್ಕೊತಾ ಇದ್ದಾರೆ ಜನ. ಇದು ಎಲ್ಲಿಗೆ ಲೀಡ್ ಆಗುತ್ತೆ ಅಂತ ಹೇಳಿದ್ರೆ ನಾಳೆ ಅವ್ರ ಅಂದರೆ ಅವರು ವೈಯಕ್ತಿಕ ಜೀವನಕ್ಕೆ ನೆಕ್ಸ್ಟ್ ಲೀಡ್ ಆಗೇ ಆಗುತ್ತೆ. ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಸ್ವತಃ ನೀವೇನಾದ್ರು ರಿಲೇಷನ್ಶಿಪ್ಪಲ್ಲಿದ್ದರೆ ಇದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗೋಕ್ಕೆ ಈ ಸಬ್ಜೆಕ್ಟ್ ಬಗ್ಗೆ? ಇಲ್ಲ ಮ್ಯಾಮ್, ಅಂದರೆ ನನಗೆ ರಿಲೇಷನ್ಶಿಪ್ ಅಂದು ಇದ್ದಿದ್ದೇ ಸಿನಿಮಾ. ಏನಕ್ಕೆ ಅಂದರೆ ಅದು ದಟ್ ಈಸ್ ಅ ಡಿಫ್ರೆಂಟ್ ಪಾರ್ಟ್. ಅದರಲ್ಲಿ ಹೋಗ್ಬಿಟ್ರೆ ತೀರಾ ಕಷ್ಟ ಹೋಗ್ಬಿಡುತ್ತೆ ಮತ್ತೆ ಎರಡನ್ನ ಬ್ಯಾಲೆನ್ಸ್ ಮಾಡೋದು. ಇದರಲ್ಲೇ ಸಾಕಷ್ಟು ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ರಿಲೇಷನ್ಶಿಪ್ಸ್ ಟೇಕನ್ ಅಂಡರ್ ಪ್ರೆಷರ್ ಅಂತ ಅನಿಸುತ್ತೆ. ಬಟ್ ಅದು ರಿಸ್ಕ್ ಅಂತಲ್ಲ, ಏನೋ ಒಂಥರ ಸಫರಿಂಗ್. ಸೊ ಬಟ್ ಈ ಜಾಲಿಗೂ ನಿಮ್ಮ ಹೇಳೋ ಸಬ್ಜೆಕ್ಟ್ಗೂ ಏನು ಇದು ಹೇಗೆ ರಿಲೇಟ್ ಆಗುತ್ತೆ? ಅಲ್ಲ, ಲವ್ ಮಾಡ್ಬೇಕಾದ್ರೆ ಎಲ್ಲ ಲವರ್ಸ್ಗೂ ಜಾಲಿಯಾಗೇ ಇರುತ್ತೆ. ದೆನ್ ಇಟ್ ವಿಲ್ ಗೋ ಫಾರ್ ಅಂದರೆ ಬೇರೆ ರೂಟ್ ತೊಗೊಳುತ್ತೆ ಅದು. ಬಟ್ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಜಾಲಿ ಅನ್ನೋ ಕ್ಯಾರೆಕ್ಟರ್ ಇಟ್ಸ್ ಎ ಕ್ಯಾರೆಕ್ಟರ್ ಟೈಟಲ್ ಅಲ್ವಾ. ಹಾಗಾಗಿ ಆ ಕ್ಯಾರೆಕ್ಟರ್ ಯಾವ್ಯಾವ ಥರ ಫೇಸ್ ಮಾಡ್ಬೋದು, ಜಾಲಿಯಾಗೂ ಇರುತ್ತೆ. ಮತ್ತು ಆ ಮೂಡ್ಗೆ ಅಂದರೆ ಸಿಚುವೇಶನ್ ತಕ್ಕಂಗೆ ಕೋಪ ಕೂಡ ಬರುತ್ತೆ. ಸೊ ಎಲ್ಲ ಒಂದು ಆ್ಯಂಗಲ್ ಇರುತ್ತೆ. ಬಟ್ ದಟ್ ಕ್ಯಾರೆಕ್ಟರ್ ಟೈಟಲ್ ಏನು ಪ್ಲೇ ಮಾಡುತ್ತೆ ಮೇಜರಾಗಿ, ಹೌ ಈ ಕಂಟ್ರೋಲ್ಸ್ ದ ಎಮೋಷನ್ಸ್ ಅನ್ನೋದಕ್ಕೆ ಜಾಲಿ ಅನ್ನೋದು ಒಂದು ಟೈಟ್ಲ್ ಇಟ್ಟಿದ್ದೀವಿ. ಆ ಕ್ಯಾರೆಕ್ಟರ್ ಮೇನ್ಲಿ ದಟ್ ಟೈಟ್ಲ್ ಕ್ಯಾರೆಕ್ಟರ್. ಸೊ ನೀವು ಮೆಸೇಜ್ ಕೊಟ್ಟರೆ ಅದನ್ನ ಫಾಲೋ ಮಾಡ್ತಾರೆ ಅಂತನಾ? ರಿಲೇಷನ್ಶಿಪ್ ಟಿಪ್ಸ್ ಕೊಡ್ತೀರಾ ನೀವೇನಾದರೂ? ಈ ವಾರ್ಸ್ ಎಲ್ಲ ನಡೀತಾ ಇತ್ತು, ಈ ಡ್ರಾಮಾ ಇಲ್ಲ ನೃತ್ಯ ಮೂಲಕ ಸಂದೇಶವನ್ನು ತಿಳಿಸ್ತಾ ಇದ್ರಂತೆ. ಸೊ ದಿಸ್ ಆಲ್ ಆರ್ ಕಲೆ ಅಲ್ವಾ. ಇಲ್ಲಿಂದ ಹೇಗೆ ಎವಾಲ್ವ್ ಆಯಿತು ಫಿಲಿಮ್. ನಾವೇನು ಒಂದು ಚಳುವಳಿ ಮಾಡಬೇಕು ಅಂದರೆ ಒಂದು ಫಿಲಿಮಿಂಗ್ ಮೂಲಕ ಮಾಡಿದಾಗ ಜನರ ಮನಸ್ಸಿಗೆ ಹೆಚ್ಚಾಗಿ ನಾಟುತ್ತೆ, ಆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಯಾವುದೇ ಒಂದು ನೀವು ಒಂದೊಂದು ಕ್ಯಾರೆಕ್ಟರ್ಸ್ನ ನೀವು ನೋಡ್ಬೋದು, ಡ್ರೈವ್ ಮಾಡ್ಬೋದು. ಸಮಥಿಂಗ್ ತುಂಬ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿದವರು ಆ ಚಿಕ್ಕದೊಂದು ಕ್ಯಾರೆಕ್ಟರ್ಸಿಂದ ಅವ್ರಿಗೆ ಡ್ರೈವ್ ಮಾಡಿರುತ್ತೆ ಫೋರ್ಸ್ನ. ಸೊ ದಟ್ ಈಸ್ ಅಂದರೆ ಮೇಜರ್ ಮೀಡಿಯಾ ಮ್ಯಾಮ್. ನಮ್ಮ ಸಿನಿಮಾಗೆ 100 ವರ್ಷ ಇತಿಹಾಸ ಇದೆ. ಸೊ ಇಟ್ ಹ್ಯಾಸ್ ಎ 24 ಕ್ರಾಫ್ಟ್ಸ್ ಅನ್ನೋ ಎಲ್ಲ ಕಲೆಗಳು ಒಗ್ಗೂಡಿಸ್ಕೊಂಡಿದೆ ಸಿನಿಮಾ. ಇದು ಒಂದಂತ ಇಲ್ಲ, ನೃತ್ಯ ಎಲ್ಲನೂ ಲಿಟ್ರೇಚರ್ಸಿಂದ ಹಿಡಿದು. ಸೊ ದಿಸ್ ಈಸ್ ಸಮಥಿಂಗ್. ಅವಾಗ ನೀವು ಕೇಳಿದ್ರಲ್ಲ, ಅದಕ್ಕೆ ಇದು ಟೆಂಪಲ್ ಅಂತ ಹೇಳಲೇಬೇಕು. ಆ ಶಿವನ ಎಲ್ಲ ಒಂದು ಅಂದರೆ ಇವಾಗ ಅಲ್ಲಿ ದೇವರು ಏನೋ ಕೊಡ್ತಾರೆ ಅಂತ ಹೋಗ್ತಾರೆ. ಬಟ್ ಇಲ್ಲಿ ಸಿನಿಮಾಲಿ ನಿಮ್ಮ ಮೆಸೇಜ್ ಮೂಲಕ ಏನು ಜನ ಏನು ತೊಗೊಂಡು ಹೋಗ್ತಾರೆ ಅಂತ ಇನ್ ಜನರಲ್ ಆಗಿ. ಹೌದು ಮ್ಯಾಮ್, ನಾವೊಂದು ಕೆಲವೊಂದು ಮೆಸೇಜಸ್ ಅಂದರೆ ಇವಾಗ ತಕ್ಕಂಗೆ ಅಂದರೆ ನಾರ್ಮಲ್ ಆಡಿಯನ್ಸ್ಗೂ ಅರ್ಥ ಆಗಬೇಕಲ್ಲ. ಸೊ ಕೆಲವೊಂದು ಟರ್ಮ್ಸ್ ಆಗಲಿ ಅದನ್ನು ಇಟ್ಟಿರ್ತೀರಿ, ಬಟ್ ಫೈನಲ್ ಆಗಿ ಮೆಸೇಜ್ ಕೂಡ ಇಟ್ಟಿರ್ತೀರಿ. ಆ ಮೆಸೇಜ್ನ ಎಲ್ಲ ರೀತಿಯಲ್ಲಿ ಹೇಗೆ ಬೇಕೋ ಆ ಥರ ಹೋಗಿ ಫೈನಲ್ ಆಗಿ ಅದನ್ನು ತಗೊಳ್ಳಿ ಅಂತ. ಓಕೆ, ಈ ಕಡೆ ಒಂದು ಕಡೆ ರಿಲೇಷನ್ಶಿಪ್ಸ್ ಅಂತ ಹೇಳ್ತೀರಾ, ಜಾಲಿ ಅನ್ನೋ ಕ್ಯಾರೆಕ್ಟ್ರು. ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಒಂದು ನಗು ಇರಬೇಕಲ್ಲ, ಅದಿದೆಯಾ ನಿಮ್ಮ ಫಿಲಮಲ್ಲಿ? ಮೇಲ್ಗಡೆ ತಾರಾಗಣ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಒಂದು ಕಾಮಿಡಿಯಲ್ಲಿ ಲೆಜೆಂಡ್ಸ್. ಶೋಭರಾಜ್ ಸರ್ ನೋಡಿರ್ಬೋದು ನೀವು, ಕಾಮಿಡಿ ಮಾಡೋದ್ರಲ್ಲಿ ಲೆಜೆಂಡು.
ಮತ್ತು ರೇಖಾ ದಾಸ್ ಮ್ಯಾಮ್ ನೋಡಿರ್ಬೋದು ನೀವು. ಇವಾಗ ಇತ್ತೀಚೆಗೆ ಸುಷ್ಮಿತಾ ಅವರಾಗಿರ್ಬೋದು, ಮಹಾಂತೇಶ್ ಅವರಾಗಿರ್ಬೋದು, ಅಷ್ಟು ಜನ ಎಲ್ಲ ಕಾಮಿಡಿ ಇರೋದು. ಸೊ ಅವ್ರಿಗೆ ಒಂದು ಸ್ಟ್ರೆಸ್ ಬರಬಾರ್ದು. ಆಡಿಯನ್ಸ್ ಬಂದಾಗ ನಾನು ನಮ್ಮ ಮನೇಲೇ ಒಂದು ಸ್ಟ್ರೆಸ್ ಇದೆ, ನಮ್ಮ ಫ್ರೆಂಡ್ ಏನೋ ಹೇಳ್ತಿದ್ದ, ಮನೇಲೇ ಹೆಂಡತಿ ಮಕ್ಕ ನೋಡಿದ್ರೆ ನಂಗೆ ಅಷ್ಟು ಸ್ಟ್ರೆಸ್ ಆಗುತ್ತೆ, ಇಲ್ಲಿ ಮತ್ತೆ ಬಂದು ಅಳ್ಬೇಕಾ ನಾನು ಬಟ್ ನೀನು ಅವ್ರು ಅದ್ರ ಬಗ್ಗೆನೇ ಹೇಳ್ತಾರದಲ್ವಾ, ರಿಲೇಶನ್ಶಿಪ್ ಬಗ್ಗೆ, ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆನೇ ಹೇಳ್ತಾರದು. ಮನೇಲಿ ಏನಾಗ್ತಾ ಇದೆಯೋ ಅದನ್ನೇ ಪರ್ದೆ ಮೇಲೆ ತಂದ್ರೆ ಅಲ್ಲಿ ಹೇಗೆ ನಗ್ತಾರೆ? ಅಲ್ಲ, ನಾವು ನಗಿಸಿ ಆಮೇಲೆ ಇದು ಒಂದು ಲೈನ್ ಇರುತ್ತೆ, ಅಂದರೆ ಜಾಲಿಯಾಗಿ ಇರುತ್ತೆ, ನಮ್ಮ ಲವ್ ಮಾಡಿದಾಗ ಜಾಲಿಯಾಗಿರುತ್ತೆ. ಎಗೇನ್ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಲೈಫಲ್ಲಿ ಇದ್ದೇ ಇರುತ್ತೆ. ಆ ಡೌನ್ಸ್ ಆದಾಗ ನಾವು ಟಕ್ಕಂತ ಬ್ರೇಕ್ಔಟ್ ಆಗಿಬಿಟ್ಟು ನೀನು ಬೇರೆ ನಾನು ಬೇರೆ ಅಂತ ಹೋಗ್ಬಾರ್ದು. ಅದೆರಡು ಈ ಚಕ್ರಗಳ ಥರ ಅಟ್ಯಾಚ್ ಆಗೇ ಇರಬೇಕು, ಆವಾಗಲೇ ನಾವು ಮತ್ತೆ ಮುಂದೆ ಹೋಗೋಕ್ಕಾಗೋದು, ಸಾಗೋದು ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಕೂಡ ಆ ಥರ. ನನಗೆ ಗೊತ್ತು ನೀವು ರೈಟರು, ಡೈರೆಕ್ಟ್ರು, ಆ್ಯಕ್ಟ್ರು, ಅದ್ರ ಜೊತೆ ಇನ್ನೇನೇನು ಮಾಡಿದ್ರೆ? ಅದೇ ಮ್ಯಾಮ್, ಎಡಿಟಿಂಗ್ ನಾನೇ ಮಾಡಿಕೊಂಡೆ, ಮತ್ತು ಲಿರಿಸಿಸ್ಟ್ ಆಗಿ ಬರೆದೆ. ನಾಮೇ ಇಸ್ಕಾ ಜಾಲಿ ಅಂತ ಫಸ್ಟ್ ಬರ್ದಿದ್ದ ಸಾಂಗೇ ಅದೇ. ಅದಾದ್ಮೇಲೆ ಬೇರೆ ಬೇರೆ ಥರ ಹೋಗಿದ್ದು. ಇನ್ನೂ ಒಂದು ಸಾಂಗ್ ಕೂಡ ರೌಡಿ ಹೀರೋ ಅಂತ ಬರೆದೆ, ಅದಿನ್ನ ರಿಲೀಸ್ ಆಗಬೇಕಿದೆ. ಸೊ ಅಲ್ಲ, ಬೇಸಿಕಲಿ ಯು ಆರ್ ಸೋ ಪೊಸೆಸ್ಡ್ ಅಬೌಟ್ ಯುವರ್ ಪ್ರಾಡಕ್ಟ್. ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೊಂದು ಪೊಸೆಸಿವ್ ಆಗಿಬಿಟ್ರೆ ಎಲ್ಲ ನಾನೇ ಮಾಡಬೇಕು ಅಂತಾನ, ಅಥವಾ ಓಕೆ ಈ ಬಜೆಟ್ಗೆ ನಾನು ಒಬ್ಬನೇ ಎಲ್ಲ ಮಾಡಬೇಕು ಅಂತ? ಸೆಕೆಂಡ್ ಒನ್ ಮ್ಯಾಮ್, ಆಬ್ವಿಯಸ್ಲಿ. ಅಂದರೆ ನಮ್ಗೆ ಇವಾಗ ಫುಲ್ ಹ್ಯಾಂಡ್ಸ್ ಇದ್ದಿದ್ರೆ, ಪ್ರೊಡಕ್ಷನ್ ಅಷ್ಟು ಚೆನ್ನಾಗಾದರೆ, ಅದಕ್ಕೆ ಅಂತ ಪರಿಪೂರ್ಣವಾಗಿ ಅದಕ್ಕೆ ಡೆಡಿಕೇಟ್ ಮಾಡೋದು ಎಷ್ಟೊಂದು ಜನ ಇದ್ದಾರೆ, ಅವ್ರಿಗೂ ಕೆಲಸಗಳು ಸಿಗುತ್ತೆ. ಎಲ್ಲ ಕಡೆ ಆ ಕೆಲಸ ಸಿಗ್ರಿಗೇಟ್ ಆದಾಗಲೇ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬರುತ್ತೆ. ಬಟ್ ಇಲ್ಲಿ ಅಷ್ಟು ಜನಕ್ಕೆ ಪೇಮೆಂಟ್ ಕೊಡೋದಕ್ಕೆ ನಮ್ಗೆ ಅಷ್ಟು ಸಾಧ್ಯತೆಗಳಿರಲಿಲ್ಲ. ಸೊ ಎಲ್ಲ ಒಂದು ಪ್ರೆಷರ್ಸು ಕೆಲವೊಂದು ಟೈಮ್ ತೊಗೊಂಬರ್ಬೇಕು. ಒಂದು ಸಿನಿಮಾ ಲಿರಿಸಿಸ್ಟು ಒಬ್ರೊಬ್ರು ಅದೊಂದು ಬರುತ್ತೆ, ಅದು ಒಂದು ಕಲೆ ಅದಾಗೆ ಬರುತ್ತೆ. ಎಡಿಟಿಂಗು ಅಂತ ಅಂತೀರಾ, ಈ ಕಡೆ ಎಡಿಟಿಂಗ್ ಥಿಂಕ್ ಮಾಡ್ತೀರಾ, ಈ ಕಡೆ ಆ್ಯಕ್ಟಿಂಗ್ ಥಿಂಕ್ ಮಾಡ್ತೀರಾ, ರೈಟಿಂಗ್ ಥಿಂಕ್ ಮಾಡಿ, ಏನು ಹೇಗೆ ಬಂತು ಇದೆಲ್ಲ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಇದ್ರ ಮೂಲಕ? ಬಿಕಾಸ್ ಇವಾಗ ಫಿಲಮ್ಮು 31st ಜುಲೈ ರಿಲೀಸ್ ಆಗ್ತಾ ಇದೆ. ಹೇಗೆ ಅನ್ಸುತ್ತೆ? ಲೈಕ್ ಹೌ ಡಿಡ್ ಯು ಬ್ರಿಂಗ್ ಆಲ್ ಟುಗೆದರ್? ಇದೆಲ್ಲ ಹೆಂಗೆ ಅಂದರೆ ಮ್ಯಾಮ್, ಶಾರ್ಟ್ ಫಿಲಿಮ್ಸಿಂದನೂ ಒಂದೊಂದೇ ಕೈ ಕೊಡ್ತಾ ಇದ್ರೆ ಒಬ್ಬೊಬ್ರು, ಇದಕ್ಕೆ ಒಬ್ರನ್ನ ಕಾಯಕ್ಕೆ ಬೇಡ ಅಂತ ಅಲ್ಲಿಂದನೇ ನಮ್ಗೆ ಬಂದ್ಬಿಟ್ಟಿತ್ತು. ಒಬ್ರು ಎಡಿಟಿಂಗ್ ಕೈ ಕೊಟ್ಟಿದ್ಮೇಲೆ ನಮ್ಮ ಶಾರ್ಟ್ ಫಿಲಿಮ್ ನಿಂತಿತ್ತು. ಸೊ ಎಡಿಟಿಂಗ್ ನಾವೇ ಮಾಡ್ಕೊಂಡ್ರಿ, ಸೊ ಕ್ಯಾಮ್ರಾ ವರ್ಕು ಹಂಗೆ ಮಾಡ್ಕೊಂಡ್ರಿ, ಎಲ್ಲ ವಿಭಾಗದಲ್ಲೂ ಕಲ್ತಿದ್ರೆ ನಮಗೆ ಯೂಸ್ ಆಗುತ್ತೆ ಅಂತ. ಬಟ್ ಫೈನಲ್ ಆಗಿ ನನ್ನ ಸಿನಿಮಾಗೆ ಯೂಸ್ ಆಗುತ್ತೆ, ನಾನು ಫಸ್ಟ್ ಚೊಚ್ಚಲ ಸಿನಿಮಾಗೆ ಯೂಸ್ ಆಗುತ್ತೆ ಅಂತ ಆಮೇಲೆ ಅರ್ಥ ಆಯಿತು ನನಗೆ. ಈ ಫ್ಲೋ ಆಫ್ ವರ್ಕು ಸ್ವಲ್ಪ ಟಿಪ್ಸ್ ಕೊಡೋಂಗೂ ಆಗುತ್ತೆ. ಹೇಗೆ ಮಾಡ್ಕೊಂಡ್ರಿ, ಹೇಗೆ ಆರ್ಗನೈಸ್ ಮಾಡ್ಕೊಂಡ್ರಿ ಟು ಡೂ ಸೋ ಮೆನಿ ವರ್ಕ್ಸ್? ಫಸ್ಟ್ ರೈಟಿಂಗಲ್ಲಿ ಪುಟ್ ಆನ್ ಮಾಡಿಬಿಡ್ತಿದ್ದೆ ಮ್ಯಾಮ್. ರೈಟಿಂಗಲ್ಲಿ ಪುಟ್ ಆನ್ ಮಾಡಿ ಲೈಕ್ ನಾನು ಪ್ರಿಪೇರ್ ಆಗ್ತಿದ್ದೆ ಫಸ್ಟ್ ಈ ಥರ ಅಂತ. ಆರ್ಟಿಸ್ಟ್ಗಳನ್ನೆಲ್ಲ ಮತ್ತು ಲೊಕೇಶನ್ಸು ಇದನ್ನೆಲ್ಲ ಇಟ್ಟು, ಅಂದರೆ ಇದರಲ್ಲಿ ಅವಾಗ ಟೈಮ್ಗೆ ಎಡಿ ಅಂತ ಕಂಪ್ಲೀಟಾಗಿ ಸೆಟ್ ಆಗಿರಲಿಲ್ಲ ಪಾಪ. ಫಸ್ಟ್ ಒಂದು ಶೆಡ್ಯೂಲಲ್ಲಿ ಒಂದು ಸ್ವಲ್ಪ ಜನ ಮಾಡಿದ್ರು, ಯಾರ್ಯಾರು ಸಿಗ್ತಾರೆ, ಯಾಕಂದರೆ ಎಲ್ಲರಿಗೂ ಪೇಮೆಂಟ್ ಕೊಟ್ಟಿರಲಿಲ್ಲ ನಾನು. ಸೊ ಯಾರು ಸಿಗ್ತಾರೆ, ಆಯಿತು ನಿಮ್ಮ ಜೊತೆ ಬರ್ತೀನಿ ಬ್ರೋ ಇವತ್ತು ಸಪೋರ್ಟ್ಗೆ ಅಂತ ಹೇಳಿದ್ರೆ, ಬಾ ಇವತ್ತೇನು ನಿನ್ನ ಕೆಲಸ, ಓಕೆ ಈ ಥರ ಇವತ್ತು ಸೀನ್ ಇದು ಹಿಂಗೆ ಹೇಳ್ಬಿಡ್ತಿದ್ದೆ. ಆಮೇಲೆ ನೀನು ಇಲ್ಲಿ ನೋಡ್ಕೋ ಅಷ್ಟೇ ಸಾಕು ನನಗೆ, ನಾನು ಬೇಕಾದ್ರೆ ನನ್ನ ಟೈಮ್ಗೆ ನನ್ನ ಬೇರೆ ಪಾತ್ರಗಳಿದ್ದಾಗ ಹೋಗ್ಬಿಟ್ಟು ಅವ್ರದ್ದೆಲ್ಲ ಡೈರೆಕ್ಷನ್ ಮಾಡಿಬಿಡ್ತಿದ್ದೆ. ಲಾಸ್ಟ್ ನಂದು ಇಟ್ಕೊಳ್ತಾ ಇದ್ದೆ. ಎಲ್ಲ ಆ್ಯಕ್ಟಿಂಗ್ ಆಗಿದ ತಕ್ಷಣ ನಾನು ಹೋಗಿ ಆಮೇಲೆ ಫ್ರೇಮಲ್ಲಿ ಕೂತ್ಕೊಳ್ಳೋದು, ADಗಳು ಇರ್ತಿದ್ರಲ್ಲ ನೋಡ್ಕೊ ಅಂತ ಮಾನಿಟರ್ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ಆ್ಯಕ್ಟ್ ಮಾಡ್ಬಿಟ್ಟು ಮತ್ತೆ ಬಂದು ಫ್ರೇಮ್ ಮಾಡ್ತಿದ್ದೆ. ಇದೆಲ್ಲ ಆದಮೇಲೆ ಒಂದು ಶೆಡ್ಯೂಲ್ ಆದಮೇಲೆ ಐ ಯೂಸ್ ಟು ಎಡಿಟ್. ಓಕೆ ಈ ಥರ ಇದೊಂದು ಬಂದಿದೆ, ಏನು ಮಿಸ್ಟೇಕ್ಸ್ ಆಗಿದೆ ಇದಕ್ಕೆ ಎಲ್ಲ ಅಂತ ನೋಡ್ಕೊಂಡು ಎಡಿಟಿಂಗ್ ಮಾಡ್ಕೊತಾ ಇದ್ದೆ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ನಿಜವಾಗ್ಲೂ. ಅಂದರೆ ಆನ್ ದ ಸೆಟ್ಸು, ಅಟ್ ದ ಟೇಬಲ್, ಎಲ್ಲ ಕಡೆ ಎಲ್ಲೆಲ್ಲೂ ನಾನೇ ಅಂತ. ಬಟ್ ಅಷ್ಟು ಸುಲಭ ಆಗಿಲ್ಲ ಮ್ಯಾಮ್, ಅಲ್ಲಿ ಕಷ್ಟ ಆಗ್ತಿತ್ತು. ಅಂದರೆ ಟಿಲ್ ದ ಪ್ರೊಡಕ್ಷನ್ ಆಲ್ಸೋ ಅಂದರೆ ಆಗ್ತಿರ್ಬೇಕಾದ್ರೆ ಅಲ್ಲೂ ಓಕೆ, ಬಟ್ ನಂದು ಅಲ್ದಿರೋ ಒಂದು ಟರ್ಮ್ಸ್ ಹೋಗ್ತಾ ಇತ್ತಲ್ಲ, ಅಲ್ಲೇ ನಂಗೆ ಕಷ್ಟ ಆಗ್ತಿದ್ದು. ನಾವು ಮಾಡ್ಕೊಂಡು ಬಿಡೋದೇ ಏನು ಬೇಕಂದರೆ ಇವಾಗ ಕೂತ್ಕೊಂಡು ನಾವು ಮಾಡಿಬಿಡ್ಬೋದು. ನಂದು ಅಲ್ದಿರೋ ಹೋದರೆ ಆ ಕ್ರಾಫ್ಟ್ನ ನಾವು ಹ್ಯಾಂಡಲ್ ಮಾಡಬೇಕಲ್ಲ, ಆ ವೇವ್ ಲೆಂತ್ನ, ಅಯ್ಯೋ ಅದೇ ಭಾರಿ ಕಷ್ಟ ಮ್ಯಾಮ್. ಅವ್ರ ಜೊತೆ ಹೇಳ್ಕೊಂಬರೋದು, ಅವ್ರನ್ನ ಟೈಮಿಂಗ್ಸಲ್ಲಿ ಕೂರಿಸ್ಕೊಳ್ಳೋದು ಕಷ್ಟ ಇದೆ. ಕೆಲವರು ಅಂದರೆ ಇವಾಗ ನಮಗೆ ನಮ್ಮ DOP ಯೋಗೇಶ್ವರನ್ ಆಗಿರ್ಬೋದು, ಮತ್ತು ಭೂಷಣ್ ಮಾಸ್ಟರ್ ಆಗಿರ್ಬೋದು, ಕೆಲವರೆಲ್ಲ ದೇ ಆರ್ ಲೈಕ್ ವರ್ಕಾಲಿಕ್. ನನಗೆ ಸುಮಾರು ವಿಷಯಗಳು ಕಳಿಸ್ಬಿಟ್ಟಿದ್ದಾರೆ. ಅಂದರೆ ಅವರು ಆ ಕ್ರಾಫ್ಟಲ್ಲಿ ವಿ ನೀಡ್ ಟು ಬಿ ಲೈಕ್ ದಿಸ್ ಅಂತ. ಸೊ ಆ ಥರ ಹೆಚ್ಚಾಗಿ ಜನ ಬಂದರೆ ದ ಇಂಡಸ್ಟ್ರಿ ವುಡ್ ಬಿ ಲೈಕ್ ಮೈಂಡ್ ಬ್ಲೋಯಿಂಗ್ ಮ್ಯಾಮ್. ಅಂದರೆ ಈ ಒಂದು ಪಾರ್ಟ್ ಇರ್ತಾರಲ್ಲ, ಆ ಪಾರ್ಟ್ಸ್ ಥರ ಎಲ್ಲರೂ
ಇವಾಗ ಭೂಷಣ್ ಮಾಸ್ಟ್ರು ಇಲ್ಲಾಂದರೆ ಎಷ್ಟು ಅವ್ರ ಡೆಡಿಕೇಶನ್ ಹೆಂಗಿತ್ತು ಅಂದರೆ, ಆ್ಯಕ್ಚುಲಿ ಮಾಸ್ಟ್ರು ಬಂಚಿಕಿ ಬಮ್ ಸಾಂಗ್ನ ಉತ್ತರ ಕರ್ನಾಟಕ ಮಾಡೋಣ, ಏಕೆಂದರೆ ನನ್ನ ಫೇವ್ರೆಟ್ ಮಾಸ್ಟರ್ ಅವರು. ನಾನು ಬಂದು ಮಾಸ್ಟರ್ ನನಗೆ ಇದು ಇಷ್ಟೆಲ್ಲ ಇದಾಗ್ಬಿಟ್ಟಿದೆ, ಒಂದು ಸಾಂಗ್ ಅಂದರೆ ನಂಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಅಷ್ಟು ದುಡ್ಡಿಲ್ಲ, ಒಂದು ಸಾಂಗ್ ವರ್ಕ್ ಮಾಡ್ಕೊಂಡ್ಬಿಡ್ಬೇಕು, ಪಕ್ಕ ಅದು ಹೊಡಿಬೇಕು ಮಾಸ್ಟರ್ ಅಂತ ಹೇಳಿದೆ. ಅದಕ್ಕೆ ಈ ಇದೆಲ್ಲ ಬೇಡ, ಉತ್ತರ ಕರ್ನಾಟಕ ಹೋಗೋಣ ಮ್ಯಾಕ್ಸಿಮಮ್ ರೀಚ್. ಓಕೆ ಮಾಸ್ಟರ್. ಆದರೆ ಅಲ್ಲೂ ಭಯ ಆಯಿತು, ಮತ್ತೆ ಇನ್ನೊಂದು ಸಾಂಗ್ ಹೆಂಗೆ ಕಂಪೋಸಿಷನ್ ಅದು ಇದು ಅಂತ. ಸರಿ ಅಂತ ಧೈರ್ಯ ಮಾಡ್ಕೊಂಡು ಓಕೆ ಮಾಸ್ಟರ್ ಮಾಡ್ಬಿಡೋಣ, ಇನ್ನೊಂದು ರಿಸ್ಕ್ ತೊಗೊಳ್ಳೋಣ ಅಂತ. ಅಲ್ಲಿಂದ ಸ್ಕ್ರ್ಯಾಚ್ ಆಯಿತು. ಸ್ಟಾರ್ಟ್ ಲೆಟ್ಸ್ ಗೋ ಫಾರ್ ದ ಮ್ಯೂಸಿಕ್ ಇದೆ ಅಂತ. ನಾಳಿದ್ದಿಗೆ ಭೂಷಣ್ ಮಾಸ್ಟರ್ ಶೂಟ್ ಇದೆ. ಸುಮಾರು ಜನ ಆರ್ಟಿಸ್ಟ್ಗಳನ್ನ ಆರ್ಗನೈಸ್ ಮಾಡಿ, ನಾನು ನಾಳೆ ಶೂಟ್ ಇದೆ ಅಂತ ಹೇಳಿದ್ರೆ ನಾನು ಆರ್ಗನೈಸೇಷನಲ್ಲಿ ಇರ್ತೀನಿ. ನಾನು ಹೊಸೊಬ್ಬ ಬಂದೆ, ಇದಕ್ಕೆ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಮಾಡಲಿ, ಒಂದು ಮ್ಯೂಸಿಕ್ ಕಳಿಸ್ಲಿ, ಆಮೇಲೆ ನಾನು ಪ್ಲ್ಯಾನ್ ಮಾಡಬೇಕು ಅಂತಿಲ್ಲ. ಭೂಷಣ್ ಮಾಸ್ಟರ್ ನಾಳೆ ಬರ್ತೀನಿ ಅಂದರು. ಟಕ್ಕನ್ ಮ್ಯೂಸಿಕ್ ಸ್ಟುಡಿಯೋಗೆ ಬಂದರು. ಮ್ಯೂಸಿಕ್ ಸ್ಟುಡಿಯೋಗೆ ಬಂದು ಕಂಪೋಸಿಷನಲ್ಲಿ ಕೂತ್ಕೊಂಡ್ರು. ಆಮೇಲೆ ಮಾನ್ಯ ದಿವಸ ನೋಡಿದ್ರೆ ಶೂಟಿಂಗಲ್ಲಿದ್ದಾರೆ ಅವರು. ಸೊ ನನಗೆ ಅವಾಗ ಅರ್ಥ ಆಯಿತು, ಸೋ ಮಚ್ ಫಾಸ್ಟ್ ಭೂಷಣ್ ಮಾಸ್ಟರ್ ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಇದೆಪ್ಪ. He has his experience. If he can't be fast, then there's no point him coming as a choreographer. ಎಸ್ ಅದಕ್ಕೆ ದಟ್ ಹ್ಯಾಂಡ್ಸ್ ನೀಡ್ ಟು ಬಿ, ಅಂದರೆ ಆ ಥರ ಅವ್ರ ಜೊತೆ ಟ್ರಾವೆಲ್ ಆದಾಗ ಹಿಂಗೊಂದು ಉತ್ಸಾಹ ಬರುತ್ತೆ, ಇನ್ನೂ ಮಾಡಬೇಕು. ಆ ಟ್ರಾವೆಲಿಂಗಲ್ಲಿ ಕಲಿತಾ ಇರ್ತೀರಿ ನಾವು, ಇವಾಗ ಪ್ರತಿಯೊಂದು ದಿನನೂ ಕಲಿಕೇನೆ. ಸೊ ಅವಾಗ ಕಲಿತಾರೆ. ಆ ಥರ ಸಿಕ್ಕಿದಷ್ಟು ನನಗೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗ್ತಿತ್ತು. ದ ಸೈಡ್ ವಿಚ್ ಈಸ್ ಅಂದರೆ ಆ ಥರ ಒಂದು ದೊಡ್ಡವರು ಇವಾಗ ಭಟ್ರು ಸರ್ ಬಂದಿದ್ದೆಲ್ಲ ನಮಗೆ, ಯೋಗರಾಜ್ ಭಟ್ರು ಬರ್ಕೊಟ್ಟಿದ್ದು ಆಗಲಿ ತುಂಬ ಪ್ಲಸ್ ಆಯಿತು. ಈ ಥರ ಅವರೆಲ್ಲ ಬಂದಾಗ ನಮಗೆ ತುಂಬ ಪ್ಲಸ್ ಆಯಿತು. ಇನ್ನು ಕೆಲವೊಂದು ಕಡೆ ಮೈನಸ್ ಆಗಿದ್ದ ಜಾಗದಲ್ಲಿ ಅದನ್ನೆಲ್ಲ ನಾವು ಒಂದು ಸ್ವಲ್ಪ ಕೋಪ್ ಅಪ್ ಮಾಡಬೇಕಾಗಿತ್ತು. ಓಕೆ, ಬಟ್ ಬೇಸಿಕಲಿ ಏನಿಷ್ಟ ಸಿನಿಮಾದಲ್ಲಿ, ಲೈಕ್ ಸಿನ್ಸ್ ಯು ಹ್ಯಾಂಡಲ್ ಮೆನಿ ಡಿಪಾರ್ಟ್ಮೆಂಟ್ಸ್ ಅಲ್ಲ, ನಿಂಗೆ ಪರ್ಟಿಕ್ಯುಲರ್ ಆಗಿ ಏನಿಷ್ಟ? ಕಂಪ್ಲೀಟ್ಲಿ ಆ್ಯಕ್ಟಿಂಗ್ ಮ್ಯಾಮ್. ನನಗೆ ಅದೊಂದು ಕೊಟ್ಬಿಟ್ರೆ ಖುಷಿಯಾಗಿ, ಲೈಕ್ ಐ ನೀಡ್ ಟು ಪ್ಲೇ ದ ರೋಲ್ಸ್ ಅಂತ ತುಂಬ ಆಸೆ ಇದೆ. ಲೈಕ್ ನಾನು ಹೇಳ್ತಾನೆ ಇರ್ತೀನಿ, ಅಂದರೆ ನನ್ನ ಡೈರೆಕ್ಟರ್ಸ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಲೈಕ್ ಐ ಆಮ್ ಲೈಕ್ ಎ ವೆಪನ್, ನೀವು ಹೇಗೆ ಬೇಕಂದ್ರೂ ಬಳಸ್ಕೊಳ್ಳಿ ನನ್ನ, ಐ ವಿಲ್ ಬಿ ರೆಡಿ. ಯಾವ ಥರ ಬೇಕಂದ್ರೂ ಬಳಸ್ಕೊಳ್ಳಿ ನನ್ನ, ಐ ವಿಲ್ ಬಿ ರೆಡಿ. ಎಷ್ಟೊತ್ತಿಗಾದ್ರೂ ಇರಲಿ, ಐ ವಿಲ್ ಬಿ ರೆಡಿ ಅಂತ. You have handled many weapons here. So July 31st is a day, like, you know, you've been waiting for. Yes, ma'am. So how do you feel, like, you know, as the film is closer to release date? ಏನು ಅನಿಸ್ತಾ ಇದೆ? ಅಂದರೆ ಈ ಪ್ರೋಸೆಸ್ಸಲ್ಲಿ ನನಗೆ ಒಂದು ಎಕ್ಸೈಟ್ಮೆಂಟ್ ಅಂತೂ ಇದೆ, ಫಸ್ಟ್ ಸಿನಿಮಾ, ಮತ್ತು ಒಂದು ಭಯ ಅಂತೂ ತುಂಬ ಇದೆ. ಇವೆಲ್ಲದ್ರ ನಡುವೆ ಬರ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಡೇಸಲ್ಲಿ ಲೈಕ್ ನಮ್ಮ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ, ಇನ್ನೊಂದೇ ತಿಂಗಳು ಮಗ ಇರೋದು. ಸೊ ಜಾಲಿ ಅನ್ನೋ ಟೈಟಲ್ ಕ್ಯಾರೆಕ್ಟರ್ ನೀವೇ ಮಾಡೋದಾ ಇದರೊಳಗೆ? ಓಕೆ, ಸೊ ಹೌ ಜಾಲಿ ಆರ್ ಯು ಇನ್ ಲೈಫ್? ಲೈಕ್ ವಾಟ್ ಮೇಕ್ಸ್ ಯು ಮೋರ್, ಲೈಕ್, ಯು ನೋ, ಗಿವ್ ಯು ದಟ್ ಜಾಯ್, ಲೈಕ್ ಟು ಬಿ ಜಾಲಿ? ಅಂದರೆ ನನಗೆ ಶೂಟಿಂಗ್ ಅಂದ್ರೆ ಜಾಯ್ ಮ್ಯಾಮ್. ಅಂದರೆ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ, ಅಂದರೆ ಡೈರೆಕ್ಟ್ರ್ ಹೇಳ್ಬಿಟ್ರೆ ಈ ಥರ ನೀನು ತಯಾರಾಗಬೇಕು ಅಂತ. ಸೊ ಆ ಒಂದು ಪಾತ್ರಗಳನ್ನ ಮಾಡೋದಕ್ಕೆ ಒಂದು ಹೆಚ್ಚು ಖುಷಿ ಕೊಡುತ್ತೆ. ಬಟ್ ಈ ಒಂದು ಇಷ್ಟು ಡೇಸಲ್ಲಿ ಅಷ್ಟು ಜಾಲಿ ಇರೋಲ್ಲ. ಯಾವಾಗ ನಮಗೆ ಪ್ರಾಪರಾಗಿ ಒಂದು ಡೈರೆಕ್ಟ್ರ್ ಕರೆದು ಓಕೆ ನಿಂಗೆ ಇದು ಕೆಲಸ, ನಿಂಗೆ ಇದೊಂದು ಪಾತ್ರ ಕೊಡ್ತೀನಿ ಅಂದಾಗ ದಟ್ ಟೈಮ್ ಮೋಸ್ಟ್ಲಿ ನನಗೆ ಜಾಯ್ ಸಿಗ್ಬೋದೇನೋ ಸುಮಾರು. ಯಾಕಂದರೆ ಎಲ್ಲನೂ ಈ ಫೀಲ್ಡಿಗೆ ಬಂದಮೇಲೆ ಎಲ್ಲೂ ಮ್ಯಾಕ್ಸಿಮಮ್ ಹೋಗಿಲ್ಲ, ಟ್ರಿಪ್ಸು ಅನ್ನೋದೆಲ್ಲ ಕಡ್ಡವನು. ಈ ಸಿನಿಮಾ ಆಗಿಬಿಡ್ಲಿ, ಫಸ್ಟ್ ಸಿನಿಮಾ ಆಗಲಿ, ಕ್ಲಿಯರಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋಣ, ಆಮೇಲೆ ಅನ್ನೋ ಥರ. ಆ ಫಸ್ಟ್ ಸಿನಿಮಾ ಆಗೋಷ್ಟರಲ್ಲೇ ಒಂದು ಡೆಕೇಡ್ ಆಗಿಬಿಟ್ಟಿರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಬರ್ತಿರಲ್ಲ, ಅಂದರೆ ನೀವೇ ಹೇಳಿದ್ರಿ ಒಂದು ಫಿಲಮ್ ಆಗೋಷ್ಟರಲ್ಲಿ ನೀನು ಏಜು ಮುಂದೆ ಹೋಗ್ಬಿಡುತ್ತೆ, ಎಲ್ಲ ಆಗುತ್ತೆ. ಆ ಒಂದು ಫಿಲಮ್ಗೆ ಇಷ್ಟು ವರ್ಷ ಎಫರ್ಟು, ಆ್ಯಂಡ್ ಯು ಆರ್ ಜಸ್ಟ್ ಲೈಕ್ ವೇಟಿಂಗ್ ಫಾರ್ ಇಟ್ ಟು ಬಿ ಕಮ್ ಆನ್ ಸ್ಕ್ರೀನ್. ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಲವ್? ಮ್ಯಾಮ್, ಲವ್ ಕಾಂಟ್ ಬಿ ಡಿಫೈನ್ಡ್ ಮ್ಯಾಮ್. ಅಂದರೆ ಲವ್ ಕಾಂಟ್ ಬಿ ಡಿಫೈನ್ಡ್ ಅಂದ್ರೆ ಅದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಡೆಫಿನೇಷನ್ ಕೊಡ್ತೀರಾ? ಇಫ್ ಯು ಕಾಂಟ್ ಡಿಫೈನ್ ಲವ್, ಹೌ ಕ್ಯಾನ್ ಯು ಡಿಫೈನ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಲವ್? ಅಲ್ಲ, ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಒಂದು ಸನ್ನಿವೇಶಕ್ಕೆ ತಕ್ಕಂಗೆ ಬರುತ್ತೆ. ಈಗ ಒಂದು ಸನ್ನಿವೇಶ ಆಯಿತು, ಅದರಲ್ಲಿ ಮಾತ್ರ ಅದೊಂದು ಅಭಿಪ್ರಾಯಗಳು ಬೇರೆ ಇರುತ್ತೆ. ಬಟ್ ಲವ್ ಈಸ್ ಸಮಥಿಂಗ್, ಅಂದರೆ ನಮ್ಮ ಒಳಗಡೆಯಿಂದ ಆ ವ್ಯಕ್ತಿ ಮೇಲೆ ಬಂದ್ಬಿಟ್ಟಿರುತ್ತೆ. ಅದನ್ನು ಒಂದು ಸನ್ನಿವೇಶದ ಮೇಲೆ ಹೇಳಿದ್ರೆ ಹೌ ಕ್ಯಾನ್ ದಟ್ ಬಿ ಡಿಸೈಡೆಡ್ ಥ್ರೂ ದಿಸ್ ಮ್ಯಾಮ್. ಓಕೆ, ಬಟ್ ನೀವು ಆಸ್ ಜಾಲಿ ಯು ಆರ್ ದ ಲವ್ ಟೀಚರ್ ಟು ಗಿವ್ ಅ ಸೊಲ್ಯೂಷನ್. ಆ ಥರ ಇಲ್ಲ ಮ್ಯಾಮ್. ಅಂದರೆ ಅಷ್ಟೊಂದು ಲವ್ ಟ್ರ್ಯಾಕ್ನೂ ಹೇಳ್ಕೊಂಡು ಹೋಗೋಕ್ಕಾಗಿಲ್ಲ. ಯಾಕಂದರೆ ಲೈಕ್ ದ ಥಿಂಗ್ ಈಸ್, ಅದನ್ನೇ ಹೇಳ್ಕೊಂಡು ಹೋಗ್ಬಿಟ್ರೆ ನೀವು ಅವಾಗಲೇ ಹೇಳಿದ್ರಲ್ಲ, ಇಷ್ಟೊಂದು ದೊಡ್ಡದಾಗುತ್ತೆ. ಅಂದರೆ
ಒಂದು ಥ್ರೆಡ್ ಇಟ್ಕೊಂಡಿರ್ತೀರಿ, ಆ ಥ್ರೆಡ್ನ ಎಲ್ಲೂ ಮಿಸ್ ಮಾಡಲ್ಲ. ಆ ಥ್ರೆಡ್ ಮೇಲೆ ಇನ್ನೊಂದಷ್ಟು ಆಟ ಆಡ್ತಾ ಇರ್ತೀವಿ, ಕಾಮಿಡಿಯಿಂದ ಹಿಡ್ದು ಎಲ್ಲ. ಫೈನಲ್ ಆಗ ಥ್ರೆಡ್ ಬಂದು ಅಲ್ಲಿಗೆ ಜಾಯಿನ್ ಆಗಿರುತ್ತೆ. ಓಕೆ. ಸೊ ಹಂಗಿದೆ. ಬಟ್ ಅದಕ್ಕೆ ನಾನು ಹೇಳೋದು, ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ. ಯಾಕಂದರೆ ಸ್ವಲ್ಪ ನಾವು ಡಿವೇಟ್ ಮಾಡಿದ್ರು ಥಿಂಗ್ಸ್ನ ಮಿಸ್ ಆಗ್ಬಿಡ್ಬೋದು. ಇವಾಗ ಯಾಕಂದರೆ ಒಂದು ನಾವು ಹೇಳ್ದಾಗೆ ಕೆಲವೊಂದು ಅಪ್ಪು ಸರ್ ಎಮೋಷನ್ಸ್ನು ನಮ್ದ್ರಲ್ಲಿ ಬ್ಲೆಂಡ್ ಮಾಡಿದ್ದೀರಿ. ಓಕೆ. ಯಾವಾಗಲೂ ಒಂದ್ಸಲ ಇವಾಗೆಲ್ಲ ಹೋಗಿರ್ತಾರೆ, OTT ಹಾಕಿರ್ತಾರೆ. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಊಟ ಬಡ್ಸ್ಕೊಂಡ್ ಬರ್ಬೇಕಾದ್ರೆ ಒಂದು ಸೀನ್ ಜಂಪೇ ಮಾಡ್ಬಿಟ್ಟಿರ್ತಾರೆ. ಆಮೇಲೆ ಬಂದು ಇದೇನೋ ಅಷ್ಟೇನು ಕನೆಕ್ಟ್ ಆಗ್ತಿಲ್ಲ, ಅವರೆಲ್ಲ ಓವರ್ ಬಿಲ್ಡಪ್. ಸೊ ನೀವು ಜನನ್ನ ಕೂಡ್ಸ್ಕೊಳ್ಳೋಕ್ಕೋಸ್ಕರ ಒಂದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಟ್ರಿಬ್ಯೂಟ್ ಕೊಡ್ತಾ ಇದ್ರಾ? ಕೂರಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ ನಾನು. ಇಲ್ಲ ಅಂದರೆ ನಾನೊಂದು ಫೇವ್ರೆಟ್ ಮೂವಿ, ನನಗೆ ಇನ್ಸ್ಪೈರ್ ಮಾಡಿದ ಮೂವಿ ಸೇಮ್ ಲವ್. ಆ ಲವ್ ಮೂವಿ ಕೂಡ ಅಂದರೆ ನಮ್ದಕ್ಕೆ ಹೋಲಿಕೆ ಆಯಿತು. ಕತೆ ಬರಿತಾ ಹೋಲಿಕೆ ಆಯಿತು. ಯಾವ ಫಿಲಮ್? ಅದನ್ನ ಥಿಯೇಟ್ರಲ್ಲೇ ಅಟ್ಲೀಸ್ಟ್ ಅದನ್ನ ಒಂದು ಸ್ವಲ್ಪ ಸರ್ಪ್ರೈಸಿಂಗ್. ಸೊ ನೀವೆಲ್ಲೋ ಪುನೀತ್ ಅವ್ರದ್ದು ಒಂದು ನಿಮ್ಮ ಫೇವ್ರೆಟ್ ಮೂವಿ ಆಫ್ ಪುನೀತ್ನ ನೀವು ನಿಮ್ಮ ಫಿಲ್ಮಿಗೆ ಕನೆಕ್ಟ್ ಮಾಡ್ಕೋತೀರಾ? ಹಾಂ, ಅಂದರೆ ಈ ಕತೆ ಬರಿತಾ ಅದಕ್ಕೆ ಕನೆಕ್ಟ್ ಆಗೋಯ್ತು ಮ್ಯಾಮ್. ಅದು ಹೇಗೆ ಆಯಿತು ಅಂದರೆ ನನಗೂ ಇವಾಗ ಸಡನ್ನಾಗಿ ಅದು ಕನೆಕ್ಟ್ ಮಾಡಬೇಕು ಅಂತ ಮಾಡೇ ಇಲ್ಲ. ಓಕೆ. ಕತೆ ಬರಿತಾ ಅದಷ್ಟಕ್ಕೆ ಅದೇ ಅದು ಸರ್ದು ಈ ಫಿಲಿಮ್ ಅಲ್ವಾ, ಎಕ್ಸಾಕ್ಟ್ಲಿ ಇದೆಯಾ ಅಲ್ವಾ, ಇವೆರಡೂ ಬ್ಲೆಂಡ್ ಮಾಡಿದ್ರೆ ಯಾವ ಥರ ಬರ್ಬೋದು ಅಂತ ನಂಗೆ ಒಂದು ಸ್ಟ್ರೈಕ್ ಆಯಿತು ಎಕ್ಸಾಕ್ಟಾಗಿ. ಇನ್ನು ಬ್ಲೆಂಡ್ ಮಾಡಿ ನೋಡೋಣ ಹೇಗೆ ಇದಾಗ್ಬೋದು ಅಂತ ಬ್ಲೆಂಡ್ ಮಾಡಿದ್ದೀರಿ. ಬಟ್ ಅದನ್ನು ಆಡಿಯನ್ಸ್ ಯಾವ ಥರ ಫೀಲ್ ಮಾಡ್ತಾರೆ ಅನ್ನೋದೇ ಥಿಂಗ್ ಮ್ಯಾಮ್. ಸೊ ಐ ಹೋಪ್ ಯು ಮೇಕ್ ಇಟ್ ಇಂಟ್ರೆಸ್ಟಿಂಗ್, ಅಂದರೆ ಇನ್ವಾಲ್ವಿಂಗ್ ಅಪ್ಪು ಸರ್ ಇನ್ ಎನಿ ವೇ. ಇಟ್ಸ್ ಇಂಪಾರ್ಟೆಂಟ್ ಲೈಕ್ ಹೌ ಯು ಬ್ರಿಂಗ್ ಇಟ್ ಔಟ್ ಅಂತ ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಕೇಳ್ಕೊಂಡಂಗೆ ನೀವು ಆಡಿಯನ್ಸ್ನ ದೇವ್ರ ಥರ ನೋಡ್ತಾ ಇದ್ದೀರಾ. ಎಸ್ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವರು ಅಂದಂಗೆ ಪ್ರೇಕ್ಷಕ ದೇವರು ಬಂದು ಆಡಿಯನ್ಸ್ ಆಗು ನೀವು ಅಬ್ಸರ್ವ್ ಮಾಡಿರ್ತೀರ. ವಾಟ್ ಇಸ್ ದಟ್ ಒನ್ ಸಿಸ್ಟಮ್ ಯು ಥಿಂಕ್ ಶುಡ್ ಚೇಂಜ್ ಇನ್ ದ ಸಿನಿಮಾ ಇಂಡಸ್ಟ್ರಿ ಫಾರ್ ಬೆಟರ್? ಗ್ರೌಂಡ್ ಲೆವೆಲಿಂದ ಸುಮಾರು ಸಾಕಷ್ಟು ಚೇಂಜಸ್ ಆಗಬೇಕು. ನಾನು ಡಿಸ್ಕಷನ್ಸಲ್ಲಿ ನಮ್ಮ ಫ್ರೆಂಡ್ಗೆ ಹೇಳ್ತಿದ್ದೆ, ಈ ಥರ ಒಂದು ಹೇಳಲ್ಲ ಇಂಟರ್ವ್ಯೂಸ್ ಇಲ್ಲ ಪ್ರೆಸ್ ಮೀಟಲ್ಲಿ, ಏನು ಹೇಳ್ತಾ ಇದ್ದೀನಿ, ಇನ್ನು ನ್ಯೂ ಕಮರು, ನಿಂದು ಏನಿದೆಯೋ ಕೆಲಸ ನೀನು ಅಷ್ಟು ಮಾಡು ಫಸ್ಟು. ನೀನು ಇವಾಗಲೇ ಹೋಗ್ಬಿಟ್ಟು ನೀನು ಯಾರು ಕ್ವಶನ್ ಮಾಡೋದಕ್ಕೆ, ಅಲ್ಲೆಲ್ಲ ಅನೇಕ ದಿಗ್ಗಜರಿದ್ದಾರೆ, ಅವರೇ ಹ್ಯಾಂಡಲ್ ಮಾಡಿದ್ರೆ ನೀನೇನು ಚೇಂಜಸ್ ತೊಗೊಂಡ್ಬಿಡು. ಫಸ್ಟ್ ನಿನ್ನ ಸಿನಿಮಾ ನೀನು ಗೆಲ್ಸ್ಕೊಳ್ಳೋಕ್ಕೆ ನಿನ್ನ ಕೈಯಲ್ಲಿ ಕಷ್ಟ ಇರುತ್ತೆ. ಫಸ್ಟ್ ಯು ಕಾನ್ಸಂಟ್ರೇಟ್ ಆನ್ ದಟ್ ಅಂದರು. ಬಟ್ ದ ರೂಟ್ ಥಿಂಗ್ ನನಗೆ ಏನನ್ನಿಸ್ತಿತ್ತು, ಜಾಲಿ ಒಂದಕ್ಕೆ ನಾನು ಬಂದಿಲ್ಲ ಸಿನಿಮಾ ಇಂಡಸ್ಟ್ರಿಗೆ. ಜಾಲಿ ಈಸ್ ಮೈ ಫಸ್ಟ್ ಫಿಲಿಮ್. ಬಟ್ ನಾನು ಇಲ್ಲಿ ಅನೇಕ ಫಿಲಿಮ್ ಮಾಡಬೇಕು, ಇಲ್ಲೇ ನೆಲ ಕಂಡ್ಕೊಬೇಕು. ನಾಳೆ ದಿವಸ ಈಗೇನು ಮತ್ತೊಂದು ಜಾಲಿಗೆ ನಾನು ಮತ್ತೆ ಇದನ್ನೇ ಸ್ಕ್ರ್ಯಾಚ್ ಮಾಡಬೇಕು, ಮತ್ತೆ ಪ್ರೇಕ್ಷಕರನ್ನ ಒಂಥರ ಬೇಡಬೇಕು ಅನ್ನೋ ಥರ ಆಗಬಾರ್ದು. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಯಾವ ಸಿನಿಮಾಗೂ ಬರ್ತಾ ಇಲ್ಲ ಅಂತ ಹೇಳ್ಬಿಡ್ತಾರಲ್ಲ. ಬರ್ತಾರೆ ಇವಾಗ ಸೂಫ್ರಮ್ ಶೋಗೆ ಜನಸಾಗರದಂತೆ ಬಂದರು, ಕಾಂತಾರಾಗೆ ಮತ್ತು KGFಗೆ ಜನಸಾಗರದಂತೆ ಬಂದರು. 1-2 ಸಿನಿಮಾಗಳು ಬರ್ತಾ ಇದ್ದಾರಲ್ಲ, ಅದೇ ಜನ ತಾನೇ ಮತ್ತೆ ನಮ್ಮ ಎಲ್ಲ ಸಿನಿಮಾಗಳಿಗೂ ಬರೋದು. ವೈ ದೇ ಆರ್ ನಾಟ್ ಕಮ್ಮಿಂಗ್ ಅಂತ ಹೇಳಿದ್ರೆ ಕೆಲವೊಂದು ಥಿಂಗ್ಸ್ ಇದರಲ್ಲಿ ಫಾಲೋಅಪ್ ಆಗ್ತಾ ಇಲ್ಲ. ಓಕೆ. ಸೊ ರೂಟಿಂದ ತುಂಬ ಥಿಂಗ್ಸ್ ಚೇಂಜಸ್ ಆಗಬೇಕು ಅಂತ ಅನಿಸ್ತಿದೆ ನಾನು. ಸದ್ಯಕ್ಕೆ ಇವಾಗ ಜಾಲಿಗೆ ಜನ ಉಟ್ಕೊಂಡು ಬರಬೇಕು, ಜಾಲಿ ನೋಡೋಕ್ಕೆ ಉಟ್ಕೊಂಡು ಬರ್ತಾರೆ. ಅದನ್ನ ನಾವು ಹೇಳೋಕ್ಕಾಗಲ್ಲ. ಎಷ್ಟು ಆಗುತ್ತೋ ಅವ್ರ ಕೈಯಲ್ಲಿ ಅಷ್ಟು ಸಪೋರ್ಟ್ ಮಾಡಿದ್ರೆ ಮತ್ತೆ ಮುಂದೆ ಒಂದು ಹೆಜ್ಜೆ ಇಡೋದಕ್ಕೆ ನಮಗೂ ಒಂದು ಆದರ್ಶ ಆಗುತ್ತೆ. ಖಂಡಿತ. ಸೊ ಆಲ್ ದ ಬೆಸ್ಟ್, ಡೂ ವೆಲ್. let there be more jollies in your life. Thank you. Thanks a lot. Thank you.